ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ನೀವೇನ್ ಅನ್ಕೊಂಡಿದ್ದೀರಿ? ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳನ್ನ ನೀವೇನ್ ಅನ್ಕೊಂಡಿದ್ದೀರಿ? ನಿಮ್ಮ ಮನೆ ಕೆಲಸದವರ ಸರ್ಕಾರಿ ಶಾಲೆ ಮಕ್ಕಳು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಈಗ ಹೆಸರು ಹೇಳಿದ್ರೆ ಸಾಕು ಜನ ಮೂಗು ಮುರಿಯುವಂಥ ಪರಿಸ್ಥಿತಿ ಇದೆ. ಇಂಥ ಸಮಯದಲ್ಲಿ ಪಾಠ ಕಲಿಸುವ ಶಾಲೆಯಲ್ಲಿ ಮಕ್ಕಳ ಕೈಯಲ್ಲಿ ನೀವು ಗಾರೆ ಕೆಲಸ ಮಾಡಿಸಿದ್ದೀರಿ ಅಂತ ಹೇಳಿದ್ರೆ ಎಂಥ ದುರ್ದೈವ ಇದು. ಪಾಠ ಕಲಿಸುವ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳ ಕೈಯಲ್ಲಿ ಮಕ್ಕಳಿಗೆ ಪಾಠ ಮಾಡೋದು ಬಿಟ್ಟು ಗಾರೆ ಕೆಲಸ ಮಾಡಿಸಿದ್ದಾರೆ. ಶಾಲಾ ಅಭಿವೃದ್ಧಿ ಕೆಲಸದಲ್ಲಿ ಮಕ್ಕಳನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮಂಡ್ಯದ ನಲಗುಂದಿ ಗ್ರಾಮದಲ್ಲಿರುವ ಶಾಲೆ ಇದು. ಮಕ್ಕಳ ಕೆಲಸದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಮಕ್ಕಳ ಕೈಯಲ್ಲಿ ಹೇಗೆ ಕೆಲಸ ಮಾಡಿಸಿದ್ರಿ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಶಾಲೆ ಶಿಕ್ಷಕ ಹೇಳ್ತಾ ಇದ್ದಾರೆ. ನೀವು ಕೆಲಸ ಮಾಡಿ, ಆದ್ರೆ ಮಕ್ಕಳ ಕೈಯಲ್ಲಿ ಪುಟ್ಟ ಪುಟ್ಟ ಬಾಲಕರ ಕೈಯಲ್ಲಿ ಗಾರೆ ಕೆಲಸ ಮಾಡಿಸಿದ್ದೀರಿ. ಆ ಶಾಲೆ ಸರ್ಕಾರಿ ಶಾಲೆ ಮಕ್ಕಳು, ಆ ಶಾಲೆ ಮಕ್ಕಳಲ್ಲಿ ನೀವು ಹೇಗೆ ಗಾರೆ ಕೆಲಸ ಮಾಡಿಸಿದ್ರಿ ಅನ್ನೋದು ಈಗ ಪೋಷಕರ ಪ್ರಶ್ನೆ. ಎಷ್ಟ್ ಚೆನ್ನಾಗಿ ಮಾಡ್ತಾನೆ. ಇಳ್ಸೆ ಗಾಡಿ ಇಳ್ಸೆ. ಇಲ್ಲೋ ಈಗ ಎಷ್ಟ್ ಚೆನ್ನಾಗಿ ಕಸ ಕೊಡ್ತೀರಾ? ಯಾವಾಗಿಂದ ಕಲ್ತಿದ್ದೀರಾ ನೀವು? ಇನ್ನು ಸ್ವಲ್ಪ ಹಿಂದೆ ಹೋಗು, ಸ್ವಲ್ಪ ಹಿಂದೆ ಹೋಗು. ಸರ್ ಬೇಡ. ಇನ್ನು ಸ್ವಲ್ಪ ಹಿಂದೆ ಹೋಗು, ಸ್ವಲ್ಪ ಹಿಂದೆ ಹೋಗು. ಸರ್ ಬೇಡ. ಎಷ್ಟ್ ಚೆನ್ನಾಗಿ ಮಕ್ಳ ಕೈಯಲ್ಲಿ ಹೆಂಗ್ರಿ ಕೆಲಸ ಮಾಡಿಸಿದ್ರ? ಓದಿಸ್ಬೇಕು ತಾನೆ ಮಕ್ಳ ಕೈಯಲ್ಲಿ. ನೀವೇನ್ ಮಾಡ್ತಾ ಇದ್ದೀರಾ? ಅಲ್ಲಿ ನೋಡಿ ಹೆಣ್ಮಕ್ಳ ಕೈಯಲ್ಲಿ ಸಿಮೆಂಟ್ ಕಳಿಸ್ತಾ ಇದ್ದೀರಾ. ಬೇಡ, ಇದು ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಬಿಟ್ಟು ಯಾಕೆ ಮಕ್ಕಳ ಕೈಯಲ್ಲಿ ಮಾಡಿಸ್ತಾ ಇದ್ದೀರಾ? ಈಗ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ಬಾರ್ದು, ಟಾಯ್ಲೆಟ್ ಕ್ಲೀನ್ ಮಾಡಿಸ್ಬಾರ್ದು ಅಂತ ಎಷ್ಟು ಹೇಳಿದಾರೆ? ಸರ್ ಮಾಡಿಸ್ತಲ್ಲ, ಇವಾಗ ಮಾಡ್ತಾ ಇದಾರೆ ತಾನೆ, ಮಾಡ್ತಾ ಇದಾರಲ್ವಾ? ಹೆಂಗ್ ಮಾಡಿಸ್ತೀರಿ ನೀವು ಕೆಲಸ ಮಕ್ಳ ಕೈಯಲ್ಲಿ? ಎಲ್ಲ ಆಗಿದೆ. ನಾವು ಕೆಲಸ ಮಾಡ್ತೀವಿ ಮೇಡಮ್. ನೀವು ಕೆಲಸ ಮಾಡ್ರಿ, ನೀವು ಮಾಡ್ಕೊಡ್ರಿ, ಮಕ್ಳ ಕೈಯಲ್ಲಿ ಯಾಕ್ರಿ ಮಾಡಿಸ್ತೀರಾ? ನಾಗಮಂಗಲ ತಾಲೂಕಿನ ಜೋಡಿ ಚಿಕ್ಕನಹಳ್ಳಿ ಹೊಟ್ಟೆ ಮೇಲೆ ಅಲ್ಲ ಸರ್, ನೀವು ಮಕ್ಕಳ ಕೈಯಲ್ಲಿ ಹೆಂಗ್ ಮಾಡಿಸ್ತಾ ಇದ್ದೀರಾ? ನೀವ್ ಎಲ್ಲಿ ಮಾಡ್ತಾ ಇದ್ದೀರಾ? ನೀವ್ ಹೆಂಗಿದ್ದೀರಾ? ಹೀರೋ ತರ ಇದ್ದೀರಾ? ಬನ್ರಿ ಇಲ್ಲಿ. ಅಲ್ಲ ನಾವು ಮಾಡಿದೀವಿ ಸರ್. ಎಲ್ಲಿ ಮಾಡಿದೀರಾ ನೀವು? ತೋರಿಸಿ ನೋಡಮ್ಮ. ಏನಾಗ್ತಿರೋದು? ಯಾಕೆ ನೀವ್ ಯಾಕ್ರಿ ಮಾಡ್ತೀರಾ ಕೆಲ್ಸನ? ಕೆಲಸ ಮಾಡ್ತಾ ಇದ್ದೀರಾ? ಯಾರು ಗ್ರಾಮದವರು? ಮಾಡ್ಸಂಗಿಲ್ಲ ಏನೇನೋ. ನೀವ್ ಮಾಡಿದ ತಪ್ಪೇ ಸರ್. ಮಕ್ಳ ಕೈಲಿ ಕೆಲಸ ಮಾಡ್ಸಿದ ತಪ್ಪು. ಯಾಕೆ ಗೊತ್ತಿಲ್ವಾ ನಿಮ್ಗೆ? ಹೇಗ್ ಮಾಡ್ಸಲ್ಲ, ಹೆಂಗ್ ಮಾಡಿಸ್ತಾನೆ ಇದ್ದೀರಲ್ಲ. ಸರ್ಕಾರದಿಂದ 7 ಬಡ್ಡಿ ಕಾಸು ಬರುತ್ತೆ ಇದಕ್ಕೆ. ಆ ಮಕ್ಳ ಕೈಲಿ, ಹೆಣ್ಮಕ್ಳ ಕೈಯಲ್ಲಿ ಸಿಮೆಂಟ್ ಕಲಿಸ್ತಾ ಇದೀರಲ್ರಿ, ಸಿಮೆಂಟ್ ಎತ್ತಿಸ್ತಾ ಇದ್ದೀರಾ ಹೆಣ್ಮಕ್ಳ ಕೈಯಲ್ಲಿ. ಇನ್ನು ನಮ್ಮ ಮಂಡ್ಯದ ಪ್ರತಿನಿಧಿ ಆನಂದ್ ಈಗ ನಮ್ಮ ಜೊತೆಯಲ್ಲಿ ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಆನಂದ್, ಯಾವ ಸರ್ಕಾರಿ ಶಾಲೆ ಇದು? ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸಿದ ಆ ಶಿಕ್ಷಕರು ಯಾರು? ಯಾವಾಗ ನಡೆದಿರುವಂತ ಘಟನೆ ಇದು? ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ನಲುಕುಂದಿ ಅನ್ನೋ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಆ ಶಾಲೆ ಅಭಿವೃದ್ಧಿಗೆ 2 ಲಕ್ಷ ರೂಪಾಯಿ ಗ್ರಾಂಟ್ ಬಿಡುಗಡೆ ಆಗಿತ್ತು. ಆ ಕೆಲಸವನ್ನ STMC ಅಧ್ಯಕ್ಷ ಕಿರಣ್ ಎಂಬವರೇ ಮಾಡ್ತಾ ಇರ್ತಾರೆ. ಆ ಕಿರಣ್ ಏನ್ ಕೆಲಸ ವಹಿಸ್ಕೊಂಡಿರ್ತಾರೆ, ಅವರು ಕೂಲಿ ಆಳುಗಳನ್ನ ಅವ್ರ ಮೂಲಕ ಮಾಡಿಸ್ಬೇಕಾಗಿತ್ತು, ಅಥವಾ ಇಲ್ಲ ಅವರೇ ಮುಂದೆ ನಿಂತ್ಕ ಮಾಡಿಸಿದ್ರು ಏನೋ ತಪ್ಪಾಗ್ಲಿಕ್ತಿರ್ಲಿಲ್ಲ. ಆದ್ರೆ ಶಾಲಾ ಮಕ್ಕಳು ಕೈಲಿ ಈ ಗಾರೆ ಕೆಲಸವನ್ನ ಮಾಡಿಸಿರುವಂತದ್ದು ನಿಜವೂ ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ನಲ್ಕುಂದಿ ಗ್ರಾಮದ ಕೆಲಸ ಏನು ಶಾಲೆಯಲ್ಲಿ ಕೆಲಸ ನಡೀತಾ ಇರ್ತದೆ, ಮಕ್ಕಳೇ ಗಾರೆಯನ್ನ ತುಂಬ್ತಾ ಇರ್ತಾರೆ, ಜೊತೆಗೆ ಬಾಂಡಲೆಯಲ್ಲಿ ಮರಳನ್ನ ತಗೊಂಡು ಹಾಕುವಂತದ್ದು, ಕಲ್ಲು ಹಾಕುವಂತ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಈ ಒಂದು ದೃಶ್ಯವನ್ನ ಅಂದ್ರೆ ಶಾಲೆಯ ಮುಂಭಾಗ ಕಾರ್ನಲ್ಲಿ ಹೋಗ್ತಾ ಇದ್ದಂತ ಒಂದು ಕುಟುಂಬ ಅದನ್ನ ನೋಡಿ ಆ ಮೊಬೈಲ್ ನಲ್ಲಿ ವಿಡಿಯೋನ ಚಿತ್ರೀಕರಣ ಮಾಡ್ತಾರೆ. ಅದ್ರ ಜೊತೆಗೆ ಆ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರಿಗೆ ತರಾಟೆಯನ್ನ ತೆಗೆದುಕೊಳ್ಳುವಂತದ್ದು. ಆದ್ರೆ ಶಾಲೆಯ ಶಿಕ್ಷಕರು ಅಲ್ಲಿ ಸಮರ್ಥಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ನಾನು ಕೂಡ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ. ನೀವ್ಯಾಕೆ ಕೆಲಸ ಮಾಡ್ತಾ ಇದೀರಿ ಅಂದ್ರೆ ಅದಕ್ಕೆ ಉತ್ತರ ಕೊಡೋದಿಲ್ಲ. ಅಂದ್ರೆ ಸರ್ಕಾರದಿಂದ ಬಂದಿರುವಂತ ಗ್ರಾಂಟ್ ಅನ್ನ
ಯಾವ ರೀತಿ ಮಾಡ್ಬೇಕು ಆ ರೀತಿ ಮಾಡಿದ್ರೆ ಏನು ಆಗ್ತಿರ್ಲಿಲ್ಲ. ಆದ್ರೆ ಶಾಲೆಯ ಮಕ್ಕಳ ಕೈಲಿ ನಿಜ ಕೂಡ ಕೆಲಸ ಮಾಡಿರುವಂತದ್ದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸದ್ಯ ಏನು ಶಾಲೆ ಒಂದ್ ಕಡೆ ಆ ವಿಡಿಯೋ ಮಾಡಿದಂತವ್ರು ಶಿಕ್ಷಕರಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋನ ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಸರ್ಕಾರ ಜೊತೆಗೆ ಅಧಿಕಾರಿಗಳು ಯಾವ ರೀತಿ ಈ ವಿಚಾರವಾಗಿ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಎಷ್ಟ್ ಚೆನ್ನಾಗ್ ಓಕೆ ಆಗ್ದಿರೋದೆಲ್ಲ ನಾವೇ ಇದೆಲ್ಲ ಆಗ್ದಿರೋದು ಏಯ್ ನೀವ್ ಯಾಕೆ ಮಾಡ್ತೀರಾ ಕೆಲ್ಸನ? ಅವ್ರೇನೆ ಸರ್ ಸಹಾಯ ಮಾಡ್ತೀವಿ ಗ್ರಾಮದವ್ರೆ ಸರ್ ಅವರು. ಶಾಲೆ ಮಕ್ಕಳಿಂದ ಗಾರೆ ಕೆಲಸ ಮಾಡಿರೋದು. ಶಿಕ್ಷಕರ ಮಕ್ಕಳು ಆ ಶಾಲೆಗೆ ಬಂದಿದ್ರಾ? ಶಿಕ್ಷಕರ ಮಕ್ಕಳ ಕೈಯಲ್ಲಿ ಆ ಗಾರೆ ಕೆಲಸ ಮಾಡಿಸಿದ್ರೆ ಸುಮ್ಮನೆ ಇರ್ತಿದ್ರಾ? ಈ ಕುರಿತು ನಮ್ಮ ಜೊತೆಲಿ ಮಾತಾಡೋದಕ್ಕೆ ನಾಗಮಂಗಲದ BO ಲೋಕೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಅವರೇ ನಮಸ್ಕಾರ. ನಮಸ್ತೆ. ನಮಗೆ ಈ ವಿಚಾರ ತಿಳಿತಾ? ಮಕ್ಕಳ ಕೈಯಲ್ಲಿ ಗಾರೆ ಕೆಲಸ ಮಾಡಿಸಿದ್ದು ನಿನ್ನೆ ಫೇಸ್ಬುಕ್ ಅಲ್ಲಿ ಒಂದು ವೈರಲ್ ಆದ ತಕ್ಷಣ ನಾವು ಅವ್ರಿಗೆ ಶಾಲೆಯವರಿಗೆ ಒಂದು ನೋಟಿಸ್ ಕೊಟ್ಟಿದ್ವಿ. ಮತ್ತೆ SDMC ಒಂದು ಪೋಷಕರು ಆಫೀಸ್ ಹತ್ರ ಬಂದಿದ್ರು. ಅಲ್ಲಿ ಆಗಿರೋದಿಷ್ಟೇ, ಅಲ್ಲಿ 9,000 ರೂಪಾಯಿ ಹಣ ಇಕೋ ಕ್ಲಬ್ಗೆ ಅಂತ ಹಣ ಬಿಡುಗಡೆ ಆಗ್ತದೆ. ಆ ಬಿಡುಗಡೆ ಆದ ಹಣದಲ್ಲಿ ಅವರೊಂದು ಪ್ಲಾಂಟೇಶನ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಮಕ್ಕಳು ಕೆಲಸ ಮಾಡಿರೋದು ವಿಡಿಯೋದಲ್ಲಿದೆ. ಅದಕ್ಕೆ ಅವ್ರ ಪೇರೆಂಟ್ಸ್ ಹೇಳ್ತಾ ಇರೋದು, SDMC ಹೇಳ್ತಾ ಇರೋದು ನಾವೆಲ್ಲ ಸೇರಿ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಅದು ವಿಶ್ವತವಾಗಿ ತನಿಖೆ ಮಾಡಿ ಏನಿದೆ ಅದನ್ನ ಮೇಲಧಿಕಾರಿಗಳಿಗೆ ನಾವು ಶಿಫಾರಸು ಮಾಡ್ತೀವಿ ಸರ್. ಲೋಕೇಶ್ ಅವರೇ, ಅಲ್ಲಿ ಪ್ಯಾಂಟ್ ಕೊಳೆ ಆಗುತ್ತೆ ಅಂತ ಹೇಳಿ ಮಕ್ಕಳು ಕೆಲಸ ಮಾಡ್ತಾ ಇದ್ರೆ ದೂರ ನಿಂತ್ಕೊಂಡಿದ್ದಾರೆ ಶಿಕ್ಷಕರು. ಆ ವಿಡಿಯೋದಲ್ಲಿ ಗೊತ್ತಾಗತ್ತೆ ತಮಗೆ? ಅಲ್ಲ, ವಿಡಿಯೋ ಅದು ಇದೆ, ಎಲ್ಲರೂ ನೋಡಿದ್ದೀವಿ, ನಾವು ನೋಡಿದ್ವಿ. ಅದನ್ನ ಅದನ್ನ ಚೇಂಜ್ ಮಾಡಿ ಏನು ಹೇಳಲಿಕ್ಕೆ ಆಗಲ್ಲ. ವಿಡಿಯೋ ಇದೆ, ಅದರ ಮೇಲೆ ನಾವೊಂದು ತನಿಖೆ ಮಾಡ್ತೀವಿ. ವಿಸ್ತೃತವಾಗಿ ವರದಿಯನ್ನ ನಮ್ಮ ಮೇಲಧಿಕಾರಿಗಳಿಗೆ ಶಿಫಾರಸು ಮಾಡ್ತೀವಿ. ಓಕೆ, ಇದು ಸರಿ ಅನ್ಸುತ್ತೆ ತಮಗೆ? ಸರ್, ಈಗ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಏನ್ ನಾವು ರಕ್ಷಣಾ ನೀತಿ ಕೊಟ್ಟಿದ್ದೀವಿ, ಮಕ್ಕಳಿಂದ ಏನ್ ಮಾಡಿಸ್ಬೇಕು ಏನ್ ಮಾಡಿಸ್ಬಾರ್ದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಅದು ಆ ರೀತಿ ಮಾಡ್ಸೋದು ತಪ್ಪಿದೆ. ತಪ್ಪಿಸೋ ಕ್ರಮ ಕೈಗೊಳ್ತೀವಿ. ಓಕೆ, ಥ್ಯಾಂಕ್ ಯು ಲೋಕೇಶ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. BO ಲೋಕೇಶ್ ಅವರು ನಮ್ಮ ಜೊತೆಲಿ ಮಾತಾಡಿದ್ರು. ಯಾರು ಈ ಶಿಕ್ಷಕರು ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸಿದ್ದಾರೆ ಅವರ ವಿರುದ್ಧ ನಾವು ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ತಹಶೀಲ್ದಾರರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಘಟನೆ ನಡೆದಿದೆ. ಯಾಕಂತ ಹೇಳಿದ್ರೆ ಮನೆ ಕಟ್ಟುವ ವಿಚಾರದಲ್ಲಿ ಕಿರುಕುಳವನ್ನ ತಹಶೀಲ್ದಾರ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮನೆ ಕಟ್ಟುವ ವಿಚಾರದಲ್ಲಿ ಅಧಿಕಾರಿಗಳು ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಹೆಸರನ್ನ ಬರೆದಿಟ್ಟು ವ್ಯಕ್ತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಈ ಘಟನೆ ಆಗಿರೋದು ಮಂಚೇನಹಳ್ಳಿಯಲ್ಲಿ. ಮಂಚೇನಹಳ್ಳಿ ತಹಶೀಲ್ದಾರ್ ಪೂರ್ಣಿಮಾ ಅವರ ಹೆಸರನ್ನ ಬರೆದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಗಿಡಗಾನಹಳ್ಳಿ ರಾಧಾಕೃಷ್ಣ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಜಮೀನಿನಲ್ಲಿ ಕಟ್ಟಿದ ಮನೆ ತೆರವಿಗೆ ಬೇಸರದಿಂದಾಗಿ ಅವ್ರು ಹಿಂಗೆ ಮಾಡಿದ್ದಾರೆ ಅನ್ನೋದು. ಸಾಲ ಮಾಡಿ ಕಟ್ಟಿದ ಮನೆಯನ್ನ ತೆರವು ಮಾಡಿದ್ರಿಂದಾಗಿ ಬಹಳ ನೊಂದಿದ್ದೇನೆ. ನನ್ನ ಕನಸಿನ ಮನೆ ತೆರವು ಮಾಡಿರುವ ಆದೇಶಕ್ಕೆ ಆಘಾತಕ್ಕೊಳಗಾಗಿದ್ದೇನೆ. ಹಂತ ಹಂತವಾಗಿ ಮನೆ ತೆರವು ಮಾಡುತ್ತಾರೆಂದು ಭಯವಾಗ್ತಾ ಇದೆ. ಮನೆ ಪಕ್ಕದಲ್ಲಿ ನನ್ನ ಸಮಾಧಿ ಮಾಡುವಂತೆ ಡೆತ್ ನೋಟ್ನಲ್ಲಿ ಅವರು ಬರೆದಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಈ ವ್ಯಕ್ತಿ ಮಂಚೇನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನೋಡಿ, ತಹಶೀಲ್ದಾರ್ ಇವರೇನೆ, ಪೂರ್ಣಿಮಾ ಅನ್ನೋರು ತಹಶೀಲ್ದಾರ್ ಇವರೇನೆ. ಮನೆಯನ್ನ ಡೆಮಾಲಿಷನ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಆ ಮನೆಯ ಮಾಲೀಕ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ತಹಶೀಲ್ದಾರ್ ಅವರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ತಹಶೀಲ್ದಾರ್ ಹೆಸರು ಪೂರ್ಣಿಮಾ ಅಂತೇಳಿ, ಮಂಚೇನಹಳ್ಳಿಯ ತಹಶೀಲ್ದಾರ್ ಇವರು. ಗಿಡ್ಗಾನಹಳ್ಳಿಯ ರಾಧಾಕೃಷ್ಣ ಅನ್ನೋರೇನು ಬೆಡ್ ಮೇಲೆ ಮಲಗಿದ್ರಲ್ಲ, ಆಸ್ಪತ್ರೆ ಬೆಡ್ ಮೇಲೆ, ಇವರೇ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರೋದು. ವಿಚಾರ ಏನು ಕೇಳಿದ್ರೆ, ಕಷ್ಟಪಟ್ಟು ಸಾಲ ಸೋಲ ಮಾಡಿ ಒಂದು ಮನೆ ಕಟ್ಟಿದ್ದೆ, ಆ ಮನೆಯನ್ನ ತಹಶೀಲ್ದಾರ್ ನೇತೃತ್ವದಲ್ಲಿ ಅಧಿಕಾರಿಗಳು ಡೆಮಾಲಿಷನ್ ಮಾಡ್ತಿದ್ದಾರೆ ಅನ್ನೋ ಕಾರಣ. ನಮಗಿಂದ ನಾವು ಮನೆ ಕಟ್ಟೋದಾಗ ಸರ್ಕಾರದ್ದು ಅಂತ ಹೇಳ್ಬಿಟ್ಟು ತುಂಬಾ JCB ಎಲ್ಲ ಎತ್ಕೊಂಡ್ಬಂದು ರಿಸರ್ವ್ ಪೊಲೀಸ್ನೆಲ್ಲ ಕರ್ಕೊಂಡ್ಬಂದು ತಹಸೀಲ್ದಾರ್ ಮೇಡಮ್ ಅವರು
ಎಲ್ಲ ನ್ಯೂಸೆನ್ಸ್ ಆಯ್ತು, ಮೀಡಿಯಲ್ಲೆಲ್ಲ ಬಂತು. ಅವತ್ತು ಓಪನ್ ಸ್ಟೇಟ್ಮೆಂಟ್ ಹೇಳಿದ್ರು ಅವರು, ನನ್ನ ಮನೆ ಕೇಳಿದ್ರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ನನ್ನ ಕನ್ಸಿನ ಮನೆ ಮಾತ್ರ ನಾನು ಬಿಟ್ಕೊಡಲ್ಲ. ಅದೇ ಸರ್ವೆ ನಂಬರಲ್ಲಿ 100 ಮನೆ ಇದೆ, ಎಲ್ಲರೂ ಬಿಟ್ಬಿಟ್ಟು ನಾವು ಕಟ್ತಿರೋ ಮನೆನೇ ಟಾರ್ಗೆಟ್ ಮಾಡಿದ್ದಾರೆ. ನಮಗೆ ಮನೆ ಇದೆ, ಪಕ್ಕದಲ್ಲಿ ಅದಿದೆ ಇದಿದೆ ಅಂತ ನಮ್ಗೆ ಗೊತ್ತಿದ್ದೀರಾ, ಕಟ್ಟಿದೀವಿ. ಬೇಕಾದ್ರೆ ಏನು ಜಾಗ ಇದೆ ಅದನ್ನ ರಸ್ತೆಗೆ ನಾವು ಮಾಡ್ಕೊಡ್ತೀವಿ, ನಾವೇ ಏನು ರಸ್ತೆ ಮಾಡ್ಕೊಟ್ಟು ದಾರ ಬಿಟ್ಕೊಡ್ತೀವಿ, ಸಾಲ ಮಾಡಿ ಮನೆ ಕಟ್ಟಿದೀವಿ, ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು. ದಿನಕ್ಕೊಂದೊಂದು ಅರ್ಧ ರಾತ್ರಿಗಳು ಕಳಿಸ್ತಾರೆ. ಯಾರ್ಯಾರು ಎನ್ಕ್ವೈರಿ ಮಾಡ್ಸ್ಕೊಬರೋದಕ್ಕೆ ನಾವ್ ಅಲ್ಲೇ ಮಲಗಿರ್ತೀವಿ ಮನೇಲಿ. ಅವ್ರು ಬಂದು ವಿಡಿಯೋಗೆ ತೆಕ್ಕೊಳ್ಳೋದು, ಫೋಟೋಗೆ ತೆಕ್ಕೊಳ್ಳೋದು. ಇವತ್ತು ಫೋನ್ ಮಾಡಿದ್ರು, ನನಗೂ ಬೇಜಾರಾಯ್ತು. ಬಂದ್ಬಿಟ್ಟು ಕರೆಂಟ್ ಎಲ್ಲ ಕನೆಕ್ಷನ್ ಕಟ್ ಮಾಡ್ಕೊಂಡು ಹೊಟ್ಟೋಗಿ ಮೀಟ್ ಕಿತ್ಕೊಂಡು ಹೊಟ್ಟೋಗಿದ್ದಾರೆ. ನೋಟಿಸ್ ಕೊಡ್ತೀರಾ, ನೀವು ಕರೆಂಟ್ ಕಿತ್ಕೊಂಡು ಹೋಗೋದು ತಪ್ಪು ಸರ್ ಅಂತ ಕೇಳಿದ್ದಾರೆ. ಮತ್ತೆ ಬಂದ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟು ಏನು ಕರೆಂಟ್ ಮೀಟರ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಇನ್ನು ನಮ್ಮ ಜೊತೆಯಲ್ಲಿ ಈಗ ಮಾತಾಡೋದಕ್ಕೆ ತಹಶೀಲ್ದಾರ್ ಪೂರ್ಣಿಮಾ ಅವರೇ ಸಂಪರ್ಕದಲ್ಲಿದ್ದಾರೆ. ಪೂರ್ಣಿಮಾ ಮೇಡಮ್ ನಮಸ್ಕಾರ. ಪೂರ್ಣಿಮಾ ಅವರು ನಾನು ಧ್ವನಿ ಕೇಳಿಸ್ತಾ ಇದೆಯಾ? ಸ್ವತಃ ತಹಶೀಲ್ದಾರ್ ಪೂರ್ಣಿಮಾ ಅವ್ರನ್ನೇ ಸಂಪರ್ಕ ಮಾಡುವ ಪ್ರಯತ್ನ ಮಾಡೋಣ. ಪೂರ್ಣಿಮಾ ಅವರು ಮಂಚೇನಹಳ್ಳಿಯ ತಹಶೀಲ್ದಾರ್. ಗಿಡ್ಗಾನಹಳ್ಳಿ ರಾಧಾಕೃಷ್ಣ ಅನ್ನೋರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರಲ್ಲ, ಅದರಲ್ಲಿ ಈ ಅಮ್ಮನ ಹೆಸರನ್ನೇ ಬರೆದಿಟ್ಟು ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಜಮೀನಿನಲ್ಲಿ ಕಟ್ಟಿದ ಮನೆಯನ್ನು ತೆರವು ಮಾಡೋದಕ್ಕೆ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಬಂದಿದ್ದರು. ಕಷ್ಟಪಟ್ಟು ಕಟ್ಟಿದಂತಹ ಮನೆಯನ್ನು ಇವರು ಡೆಮಾಲಿಷನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ ತಹಶೀಲ್ದಾರ್ ಪೂರ್ಣಿಮಾ ಮೇಡಮ್ ಅವರ ಹೆಸರನ್ನು ಬರೆದಿಟ್ಟು ರಾಧಾಕೃಷ್ಣ ಅನ್ನೋರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಸಾಲ ಮಾಡಿ ಕಟ್ಟಿದ್ದೀನಿ ಮನೆ, ಇವರು ಆ ಮನೆಯನ್ನು ತೆರವು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ರಾಧಾಕೃಷ್ಣ ಅವರು. ಇನ್ನು ಈ ಕುರಿತು ಸ್ವತಃ ಪೂರ್ಣಿಮಾ ಅವರೇ, ಮಂಚೇನಹಳ್ಳಿಯ ತಹಶೀಲ್ದಾರ್ ಪೂರ್ಣಿಮಾ ಅವರೇ ಈಗ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ. ಪೂರ್ಣಿಮಾ ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ. ಏನು ಮೇಡಮ್ ಇದು ತಮ್ಮ ಮೇಲೆ ಈ ರೀತಿ ಒಂದು ಆರೋಪ ಮಾಡಿದ್ರಲ್ಲ, ಡೆತ್ ನೋಟ್ನಲ್ಲಿ ತಮ್ಮ ಹೆಸರು ಬರೆದಿದ್ರಲ್ಲ, ತಮ್ಮ ವಿಚಾರ ತಲುಪ್ತಾ ಏನಿದು ವಿಚಾರ, ಯಾಕೆ ಹಿಂಗಾಯ್ತು, ಏನಾಗಿದೆ ಮೇಡಮ್? ಓಕೆ, ಸೊ ಮೊದಲಿಗೆ ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ 2017ಕ್ಕಿಂತ ಮುಂಚೆ ಯಾವ್ದೆಲ್ಲ ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಟಿರ್ತಾರೆ ಅದು 10ಕ್ಕಿಂತ ಜಾಸ್ತಿ ಒಂದೇ ಕಡೆ ಒಂದು ಕ್ಲಸ್ಟರ್ ತರ 10ಕ್ಕಿಂತ ಜಾಸ್ತಿ ಮನೆಗಳು ಕಟ್ಟಿದ್ರೆ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ನಾವು ಕಂದಾಯ ಗ್ರಾಮ ಇಲ್ಲ ಉಪಗ್ರಾಮ ಅಂತ ವಿಂಗಡಿಸಿ ಅವ್ರಿಗೆ ಶಾಶ್ವತವಾದ ಹಕ್ಕು ದಾಖಲೆಗಳನ್ನ ನಾವು ಕೊಡ್ತೀವಿ. ಅವ್ರಿಗೆ ಏನು ಈ ಸ್ವತ್ತುನು ಕೂಡ ಸರ್ಕಾರದಂತಲೇ ಮಾಡಿ ನಾವು ಕೊಡ್ತಾ ಇದೀವಿ. ಈ ಹಕ್ಕು ಪತ್ರಗಳನ್ನ ನಾವು ಕೊಡ್ತಿದೀವಿ. ಅದೇ ರೀತಿ ಇವಾಗ ಮಂಚನಹಳ್ಳಿ ತಾಲೂಕಲ್ಲಿ ಇಡೀ ತಾಲೂಕಿನಲ್ಲಿ ನಾವು 250 ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಖಂಡಿತ ಕೇಳಿಸ್ತಿದೆ, ಮಾತಾಡಿ ಮೇಡಮ್. 250 ಮನೆಗಳಿಗೆ ಯಾವುದೇ ನಾವು ಜಾತಿ ಭೇದವಾಗ್ಲಿ ಇಲ್ಲ ಏನೂ ಮಾಡದೆ ಎಲ್ಲಾರ್ಗು ಸರ್ಕಾರದ ಸವಲತ್ತುಗಳನ್ನ ಸಿಗ್ಬೇಕು ಅಂತ ನಾವೇ ಗುರುತಿಸಿ ಸರ್ಕಾರಿ ಲ್ಯಾಂಡ್ ಅಲ್ಲಿ ಯಾರು 2017ಕ್ಕಿಂತ ಮುಂಚೆ ಮನೆ ಕಟ್ಕೊಂಡಿರ್ತಾರೆ ಅವ್ರಿಗೆ ನಾವು ಹಕ್ಕುಪತ್ರ ಮತ್ತೆ ಶಾಶ್ವತ ದಾಖಲೆಗಳು ನಾವು ಕೊಟ್ಟಿದೀವಿ. ಅದೊಂದ್ ಕಡೆ ಆದ್ರೆ ಇದು ಇನ್ನೊಂದ್ ಕಡೆ ಇದು ಗಿಡ್ಗಾನಹಳ್ಳಿ ಸರ್ವೆ ನಂಬರ್ 30 ಪ್ಲಸ್ ಅದ್ರ ಹಿಂದ್ಗಡೆ ಬುದ್ಧಿವಂತನಹಳ್ಳಿ ಸರ್ವೆ ನಂಬರ್ 43. ಇವೆರಡು ಸರ್ವೆ ನಂಬರ್ನ ನಾವು ಸರ್ಕಾರಿ ಉದ್ದೇಶಕ್ಕಾಗಿ ಕಾಯ್ದಿರಿಸಬೇಕಾಗಿದೆ. ಅಲ್ಲಿ ಆಲ್ರೆಡಿ ಇವಾಗ ತಾಲೂಕು ಸರ್ಕಾರಿ ಆಸ್ಪತ್ರೆ ನಿರ್ಮಾಣವಾಗಿದೆ. ಅದು ಇಲ್ಲಿ ಮಂಚನಹಳ್ಳಿ ಹೊಸ ತಾಲೂಕಾಗಿರೋದ್ರಿಂದ ಅಲ್ಲಿ ಅನೇಕ ಸರ್ಕಾರಿ ಉದ್ದೇಶಕ್ಕಾಗಿ ಬರುವಂತ ತಾಲೂಕು ಆಡಳಿತ ಸೌಧ ಬರ್ಬೇಕಿದೆ, ಇಒ ಕಚೇರಿ ಬರ್ಬೇಕಿದೆ, ಪ್ಲಸ್ ಸಿವಿಲ್ ಕೋರ್ಟ್, ಈ ತರ ಅನೇಕ 10 ಇಲಾಖೆಗಳಿಗೆ ಅಲ್ಲಿ ಕಚೇರಿಗಳನ್ನ ನಾವು ಕಾಯ್ದಿರಿಸಬೇಕಾಗಿದೆ. ಅಂತ ಮಹತ್ವವಾದ ಪ್ರಾಜೆಕ್ಟ್ ಅಲ್ಲಿ ನಡಿಬೇಕಾಗಿರೋದ್ರಿಂದ ಆ ಪ್ರಾಜೆಕ್ಟ್ಗೆ ನಾವು ಏನು ಅನುಕೂಲವಾದ ರಸ್ತೆಗಳನ್ನು ಕೂಡ ಅಲ್ಲಿ ನಾವು ಮಾಡ್ಬೇಕಾಗಿರುತ್ತದೆ. ಈ ತರ ಇದೆಲ್ಲ ನಾವು ಮಾಡ್ತಿರೋದು ಮಂಚನಹಳ್ಳಿ ತಾಲೂಕು ಹೊಸ ತಾಲೂಕು ಅಭಿವೃದ್ಧಿ ಮಾಡೋಕ್ಕೋಸ್ಕರ ನಾವು ಇವಾಗ ಅಲ್ಲಿ ಲ್ಯಾಂಡ್ ನ ಐಡೆಂಟಿಫಿಕೇಶನ್ ಮಾಡಿ ಅದನ್ನ ಕಾಯ್ದಿರಿಸ್ತಿದ್ವಿ. ಇವಾಗ ಈ ಪ್ರಕ್ರಿಯೆ ಸ್ಟಾರ್ಟ್ ಆದ್ಮೇಲೆ ಈ ರೀತಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿರೋ ಮನೆನ ಅಲ್ಲಿ ವಾಸವಾಗಿರುವ ಮನೆಗಳನ್ನ ನಾವು ಏನು ಕ್ರಮ ತಗೊಂಡಿಲ್ಲ. ಇವಾಗ ಏನು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಇವಾಗ ಒಂದು 3-4 ತಿಂಗಳಿಂದ ಅವರು ಯಾರು ರಾಧಾಕೃಷ್ಣ ಅನ್ನೋರು ಇವಾಗ ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಕನ್ಸ್ಟ್ರಕ್ಷನ್ಗೆ ಅವಕಾಶ ಇವಾಗ ಇರುವುದಿಲ್ಲ.
ಯಾಕೆ ಅಂದ್ರೆ ಅದು ಸರ್ಕಾರಿ ಉದ್ದೇಶಕ್ಕಾಗಿ ಕಾಯ್ದಿರಿಸುವಂತ ಲ್ಯಾಂಡ್. ಅದ್ರ ಪಕ್ಕದಲ್ಲೇ ಅವ್ರದೇ ಸ್ವಂತ ಜಮೀನಿದೆ. ಸರ್ಕಾರಿ ಗಿಡ್ಗಾನಹಳ್ಳಿ ಸರ್ವೆ ನಂಬರ್ 30 ಪಕ್ಕದಲ್ಲಿ ಅವ್ರದೇ 10 ಗುಂಟೆ ಜಮೀನಿದೆ. ಆ 10 ಗುಂಟೆ ಜಮೀನ್ ಬಿಟ್ಟು ಸರ್ಕಾರಿ ಜಮೀನಲ್ಲಿ ಅವರು ಏನು ಆಲ್ರೆಡಿ ಇವಾಗ ಅಲ್ಲಿ ಕಂಪ್ಲೀಟ್ ಹೌಸ್ ನ ಅವ್ರು ಕನ್ಸ್ಟ್ರಕ್ಟ್ ಮಾಡಿಲ್ಲ. ಅಲ್ಲಿ ಇವಾಗ ಗ್ರೌಂಡ್ ಫ್ಲೋರ್, ಅರ್ಧ ಗ್ರೌಂಡ್ ಫ್ಲೋರ್ ನ ಕಟ್ತಿದ್ದಾರೆ. ಈ ತರ ನಮ್ಗೆ ತಿಳಿದು ಬಂದಿದ ತಕ್ಷಣ ನಾವು ಅಲಾಂಗ್ ವಿತ್ ನಾವು ಪೊಲೀಸ್ ಅವ್ರನ್ನೆಲ್ಲ ಹೋಗಿ ಈ ತರ ನಾವು ಸೆಕ್ಷನ್ 104 ಪ್ರಕಾರ ಈ ತರ ನೀವು ಅನಧಿಕೃತವಾಗಿ ಕಟ್ಟಡ ಕಟ್ಕೊಬಾರ್ದು ಅಂತ ಹೇಳ್ಬಿಟ್ಟು ನಾವು ಓರಲ್ ಆಗಿ ಅವ್ರಿಗೆ ವಾರ್ನಿಂಗ್ ಕೂಡ ಮಾಡಿದ್ವಿ. ಯಾಕೆ ಅಂದ್ರೆ ಅವರು ಓವರ್ ನೈಟ್ ಎಲ್ಲ ಮನೆ ಕಟ್ಟಡ ಕಟ್ಕೊಂತಿದ್ರು. ಈ ತರ ನೀವು ಮಾಡಿದ್ರೆ ಸಾರ್ವಜನಿಕರ ಉದ್ದೇಶಕ್ಕಾಗಿ ನಾವ್ ಇಷ್ಟೊಂದು ಪ್ರಾಜೆಕ್ಟ್ಸ್ ಮಾಡ್ಬೇಕಾದ್ರೆ ಇದು ತಪ್ಪಾಗುತ್ತೆ, ನೀವು ಕಟ್ಕೊಂಬೇಡಿ ಅಂತ ಅನ್ಬಿಟ್ಟು ನಾವೇನು ಡೆಮಾಲಿಷನ್. ಮೇಡಮ್, ಕಡೆದಾಗಿ ತಾವು ರೂಲ್ಸ್ ಪ್ರಕಾರ ಈಗ ಮನೆ ಕೆಡವೋದಕ್ಕೆ ಹೊರಟಿದ್ದೀರಿ ಅಥವಾ ಕನ್ಸ್ಟ್ರಕ್ಷನ್ ಆಗ್ತಿರೋದು, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತಲ್ಲ. ಅವ್ರನ್ನ ನೀವು ಏಕಾಏಕಿ ಹಂಗ್ ಮಾಡಿದಾಗ ಅವ್ರೇನಾದ್ರೂ ಪ್ರಾಣಕ್ಕೆ ಏನಾದ್ರು ಅಪಾಯ ಆಗಿದ್ದಿದ್ರೆ ಹೇಗೆ? ಅವರಿಗೆ ತಿಳಿ ಹೇಳ್ಬೇಕಾಗಿತ್ತಲ್ಲ ಹಿಂಗಿದೆ ಅನ್ನೋ ವಿಚಾರ. ಐ ವುಡ್ ರಿಕ್ವೆಸ್ಟ್, ಲೆಟ್ ಮೀ ಒಂದ್ ಸ್ವಲ್ಪ ಕಂಪ್ಲೀಟ್ ಮಾಡ್ತೇನೆ. ಏನು ನನ್ನ ವರದಿ ಇದೆ ಅದನ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಈ ತರ ನಾವು ಅವ್ರಿಗೆ ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೇವೆ, ನೀವು ಈ ತರ ಯಾವ್ದೇ ರೀತಿ ಮಾಡಂಗಿಲ್ಲ. ಬಿಕಾಸ್ ನಾವೇನು ಅವ್ರ ಮೇಲೆ ಆಕ್ಷನ್ಸ್ ಕೂಡ ತಗೊಂಡಿರ್ಲಿಲ್ಲ. ನಿಮ್ದೇನ್ ದಾಖಲೆ ಇದೆ ನಾವು ಕೊಡಿ ಅಂತಾನು ನಾನು ಕೇಳಿದ್ದೀನಿ. ಅವ್ರಿಗೆ ಏನ್ ದಾಖಲೆ ಇತ್ತು ಅವ್ರ ಹತ್ರ ಅದನ್ನ ನಮ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ನನ್ನ ವಾಯ್ಸ್ ಕೇಳಿಸ್ತಿರ್ಬೋದು ನೀವು? ಕೇಳಿಸ್ತಿದೆ, ಹೇಳಿ ಮೇಡಮ್. ಸೊ ಅವ್ರ ಏನ್ ದಾಖಲೆ ನಮಗ್ ಪ್ರೊಡ್ಯೂಸ್ ಮಾಡಿದ್ದಾರೆ, ಅದು ತನಿಖೆಯಲ್ಲಿ ಇದೆ ಇವಾಗ. ಆದ್ರೆ ನೀವು ಇನ್ಮೇಲೆ ಅದು ತನಿಖೆ ಮಾಡಿ ನಾವು ನಿಮ್ಗೆ ಫಸ್ಟ್ ಆಫ್ ಆಲ್ ಕಂದಾಯ ಇಲಾಖೆ ಇರೋಂತ ಜಾಗನ ನಾನು ಕಂದಾಯ ಇಲಾಖೆನೇ ನಿಮ್ ದಾಖಲೆ ಕೊಡ್ಬೇಕು. ಅದು ನಾವು ನಿಮ್ಮಿಂದ ನಿಮ್ಗೆ ಯಾವ್ದು ದಾಖಲೆ ಇಲ್ಲ, ನೀವು ನಮ್ಗೆ ಕಂದಾಯ ಇಲಾಖೆ ಕೊಟ್ಟಿರೋ ಯಾವ್ದಾರು ದಾಖಲೆ ಇದ್ರೆ ಕೊಡಿ ಅಂದ್ರೆ ಅವ್ರ ಹತ್ರನೂ ಇರ್ಲಿಲ್ಲ. ತರ ಇಲ್ಲೇ ಇಲ್ದ ಕಾರಣ ಸರಿ ನಾವು ಇದನ್ನ ಏನ್ ಕ್ರಮ ವಹಿಸ್ಬೇಕು ನಾವು ಅದನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದು ನಾನು ಕ್ರಮ ವಹಿಸ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಕರೆಕ್ಟ್. ಥ್ಯಾಂಕ್ ಯು ಪೂರ್ಣಿಮಾ ಮೇಡಮ್, ನಮ್ಮ ಜೊತೆಲಿ ತಾವು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ಮಕ್ಕಳು ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡು ಗಂಟೆಗಟ್ಟಲೆ ಮೊಬೈಲ್ನಲ್ಲಿ ಮುಳುಗಿರ್ತಾರೆ. ಮೊಬೈಲ್ ಗೇಮಿಂಗು ಅದು ಇದು ಅಂಥೇಳಿ ಎಲ್ಲ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡೇ ಇರ್ತಾರೆ. ಮೊಬೈಲ್ ಚಟಕ್ಕೆ ಅವರು ಬಿದ್ದರು ಅಂಥೇಳಿ. ಆದರೆ ಪೋಷಕರು ಸ್ವಲ್ಪ ಕಾಳಜಿ ಮಾಡಬೇಕಲ್ಲ. ಹಂಗೆ ಮಾಡದೇ ಇರೋದ್ರಿಂದಾಗಿ ಒಂದು ದುರ್ಘಟನೆ ನಡೆದು ಹೋಗಿದೆ. ಪ್ರತಿಯೊಬ್ಬ ಪೋಷಕರು ಕೂಡ ಈ ಸುದ್ದಿಯನ್ನು ನೋಡಲೇಬೇಕು, ನೀವು ಜಾಗೃತರಾಗಲೇಬೇಕು. ಮಕ್ಕಳ ಕೈಯಲ್ಲಿ ಫೋನ್ ಇದ್ದರೆ ನೀವು ಸ್ವಲ್ಪ ವಿಚಾರ ಮಾಡಲೇಬೇಕು. ಧಾರವಾಡದಲ್ಲಿ ವಿಕಾಸ್ ಅನ್ನುವಂಥ ಹುಡುಗನೊಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಏನು ಕೇಳಿದ್ರೆ ಕೊರಿಯನ್ ಗೇಮ್ಗೆ ಈತ ಬಲಿಯಾಗಿದ್ದಾನೆ ಅನ್ನೋದು. ಫೆಬ್ರವರಿ 6ನೇ ತಾರೀಕು ಆತ ನೇಣು ಹಾಕಿಕೊಂಡು ವಿಕಾಸ್ ನಾಯಕ್ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಆದರೆ ಈಗ ತನಿಖೆ ವೇಳೆ ಗೊತ್ತಾಗಿದೆ ಆತ ಕೊರಿಯನ್ ಗೇಮ್ ಆಡ್ತಾ ಇದ್ದ, ಅದರಿಂದ ಆತ ಪ್ರಚೋದನೆಗೊಂಡು ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋದು ಈಗ ಪ್ರಾಥಮಿಕವಾಗಿ ಪೊಲೀಸರು ಕಲೆ ಹಾಕಿರುವಂಥ ಮಾಹಿತಿ. ಇನ್ನು ಈ ಕುರಿತಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಮನೋವೈದ್ಯ ತಜ್ಞರಾಗಿರುವಂಥ ಪದ್ಮಾಕ್ಷಿ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ಈ ಗೇಮಿಂಗ್ ಎಲ್ಲ ಹೇಗೆ ಪ್ರಾಣಕ್ಕೆ ಸಂಚುಕಾರ ತೆಗೆದುಕೊಳ್ಳೋವರೆಗೆ ಹೋಗ್ತಾರೆ ಅಂತ ಮಕ್ಕಳು, ಹೇಗೆ ಅವರ ಮನಸ್ಸಿನ ಮೇಲೆ ಇದೆಲ್ಲ ಪರಿಣಾಮ ಬೀರುತ್ತೆ? ಆತ್ಮಹತ್ಯೆವರೆಗೂ ಯಾಕೆ ಹೋಗ್ತಾರೆ? ಆನ್ಲೈನ್ ಗೇಮಿಂಗ್ ಏನ್ ಆಡ್ತಾ ಇದಾರೆ ಅದು ಒಂದು ಹೊಸ ಕಾಯಿಲೆ WHO ನೇಮ್ ಮಾಡಿದೆ, ಗೇಮಿಂಗ್ ಡಿಸಾರ್ಡರ್ಸ್ ಅಂತ ಹೇಳಿ ಆನ್ಲೈನ್. ಅದು ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿರ್ತಾರೆ ಅಂದ್ರೆ ಅವರ ರೆಗ್ಯುಲರ್ ಜೀವನ ಆ ಕೆಲ್ಸದ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ. ತುಂಬಾ ಮೊಬೈಲ್ ಮುಂದೆನೆ ಯಾವಾಗ ನೋಡು ಅದನ್ನೇ ಆಟ ಆಡ್ತಿರ್ತಾರೆ. ಆಡ್ಲಿಲ್ಲ ಅಂತ ಹೇಳಿದ್ರೆ ಹೇಗೆ ಹುಡುಕದ ದುಶ್ಚಟಕ್ಕೆ ಬಲಿಯಾಗಿರ್ತಾರಲ್ಲ ಅಡಿಕ್ಷನ್ಸ್, ಅದೇ ತರದ ಫೀಲ್ ಇವ್ರಿಗೂ ಇರುತ್ತೆ. ಆಡ್ಲಿಲ್ಲ ಅಂದ್ರೆ ಹಿಂಸೆ ಅನ್ಭವಿಸೋದು, ಇಲ್ಲ ನಾನು ಆಡ್ಬೇಕು ಅನ್ಸೋದು. ಅದು ಆತರ ಆಡ್ತಾ ಅಲ್ಲಿ ಆ ಗೇಮ್ ಅಲ್ಲಿ ಅವ್ರಿಗೆ ಆ ತರದ ಟಾಸ್ಕ್ ಗಳು ಇರ್ತವೆ. ಇದು ತುಂಬಾ ಇಷ್ಟ ಆಗ್ತಾ ಹೋಗುತ್ತೆ. ಆಟಾಡ್ತಾ ಇನ್ನೂ ಆಡ್ಬೇಕು ಅನ್ಸುತ್ತೆ. ಈ ತರದ ಮನೋಭಾವ ಇರುವಂತ ಬರೀ ಆ ಗೇಮ್ ಇಂದಾನೇ ಸತ್ತೋಗ್ಬಿಟ್ರು ಅಂತ ಹೇಳೋದಕ್ಕಾಗಲ್ಲ. ಮನೆಯಲ್ಲಿ ಅವ್ರಿಗೆ ಮಾತಾಡ್ಸೋರು ಯಾರು ಇರಲ್ಲ, ಅಥವಾ ಮನೆಯಲ್ಲಿ ಅವ್ರು ಯಾರ ಮಾತು ಕೇಳ್ತಿರಲ್ಲ. ಒಬ್ಬೊಬ್ರು ಇರ್ತಾರೆ, ಒಂಟಿಯಾಗಿರ್ತಾರೆ, ನನ್ಗೆ ಯಾರು ಇಲ್ಲ ಅನ್ನೋ ಫೀಲ್ ಇರುತ್ತೆ. ಅವಾಗ ಅಲ್ಲಿ ಯಾರೋ ಮಾತಾಡ್ತಿರೋರ್ ಮೇಲೆ ತುಂಬಾ ಖುಷಿ ಆಗಿರುತ್ತೆ, ಇಷ್ಟ ಆಗಿರುತ್ತೆ, ಅಟ್ರಾಕ್ಟ್ ಆಗಿರುತ್ತೆ.
ಅವಾಗ ಇದೇ ಸರಿ, ಇದೇ ನಿಜವಾದ ಪ್ರಪಂಚ ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದಾಗ ಅಲ್ಲಿ ಆಗ್ತಾ ಇರುವಂತ ಒಂದು ವಿಚಾರಗಳಿಗೆ ತುಂಬಾ ಅಡಿಕ್ಟ್ ಆಗಿರ್ತಾರೆ. ಹೊರಗಡೆ ಬರಕ್ ಸಾಧ್ಯನೇ ಇಲ್ಲ. ಆಮೇಲೆ ಯಾವಾಗ ಅದು ಬೇಡ ಅಂತ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸ್ಟಾಪ್ ಮಾಡಕ್ ಹೋದಾಗ ಅದಿಲ್ದೇನೆ ನನಗ್ ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಅವರ ಒಂದು ಬುದ್ಧಿ ಹೇಳ್ತಾ ಇರತ್ತೆ, ಇದಿಲ್ಲ ನೀನ್ ಇರಕ್ಕೆ ಆಗಲ್ಲ, ಇದೇ ಜೀವನ, ಇದೇ ಪ್ರಪಂಚ, ಇದರಿಂದ ನನ್ಗೆ ಖುಷಿ. ಕೆಲವೊಂದ್ಸತಿ ಆ ಗೇಮ್ ಆಡ್ಬೇಕಾದ್ರೆ ಚಿಕ್ಕ ಚಿಕ್ಕ ವಿಚಾರಕ್ಕೆ ಅದು ಅಪ್ರಿಶಿಯೇಟ್ ಮಾಡುತ್ತೆ, ಚಿಕ್ಕ ಚಿಕ್ಕ ವಿಚಾರಕ್ಕೆ ಅಪ್ರಿಶಿಯೇಟ್ ಮಾಡುತ್ತೆ. ಅವೆಲ್ಲ ಮಾಡ್ಬೇಕಾದಾಗ ನನಗೆ ಗೆದ್ದೆ ಅನ್ನೋ ಫೀಲ್ ಬರ್ತಾ ಹೋಗುತ್ತೆ. ಆವಾಗ ಅವ್ರಿಗೆ ಖುಷಿ, ಐ ಆಮ್ ವಿನ್ನಿಂಗ್ ಸಮಥಿಂಗ್, ಏನೋ ಸಿಗ್ತದೆ, ಖುಷಿ ಸಿಗ್ತದೆ ಅಂತ. ಹೋಗ್ತಾ 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 ಎಷ್ಟು ಮಟ್ಟಿಗೆ ಆಗುತ್ತೆ ಅಂದ್ರೆ ಮನುಷ್ಯನ್ಗೆ ಅಪ್ರಿಸಿಯೇಷನ್ ಬೇಕಲ್ಲ. ಸೊ ಇದಕ್ಕೆ ಹಿಂಗಾಗಿನೇ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ. ಮೇಡಮ್, ತಮ್ಮ ವಾಯ್ಸ್ ತುಂಬಾ ಕಟ್ ಆಗ್ತಾ ಇದೆ. ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ ಈ ವಿಚಾರದ ಬಗ್ಗೆ. ಥ್ಯಾಂಕ್ ಯು ನಮ್ಮ ಜೊತೆಲಿ ತಾವು ಮಾತಾಡಿದ್ದಕ್ಕೆ. ಬೆಂಗಳೂರಿನಲ್ಲಿ ಜಲ ಮೂಲಗಳು ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಬೆಂಗಳೂರಿನ ಸುಪ್ರಸಿದ್ಧ ಲುಂಬಿನಿ ಕೆರೆ ಒಣಗಿದ್ದು ಯಾಕೆ? ಜಲಚರಗಳು ಸಾಯ್ತಾ ಇದ್ದಾವೆ, ಸ್ಥಳೀಯರಲ್ಲಿ ಆತಂಕ ಇದೆ. ಈ ಕುರಿತು 9:45ಕ್ಕೆ ಸಂಕ್ಷಿಪ್ತವಾದಂಥ ಮಾಹಿತಿ ನಿಮ್ಮ ಮುಂದೆ ತೆರೆದಿಡ್ತೀವಿ. ಈಗ ದೇಶದ ಪ್ರಮುಖ ಟಾಪ್ 5 ಸುದ್ದಿಗಳನ್ನು ಒಂದೊಂದಾಗಿ ನ್ಯಾಷನಲ್ ಟಾಪ್ 5 ನ್ಯೂಸ್ನಲ್ಲಿ ನೋಡೋಣ ಬನ್ನಿ. ಜಮ್ಮು ಕಾಶ್ಮೀರದ ಭದರ್ವಾದಲ್ಲಿ ಕಳೆದ 15 ದಿನಗಳಿಂದ ಭಾರೀ ಹಿಮಪಾತವಾಗ್ತಾ ಇದೆ. ಹಿಮದ ರಾಶಿಯಲ್ಲಿ ಪ್ರವಾಸಿಗರು ಮಿಂದೇಳುತ್ತಿದ್ದಾರೆ. ರಣತಂಡಿಗೆ ರಾಷ್ಟ್ರ ರಾಜಧಾನಿ ಪತರುಗುಟ್ಟಿ ಹೋಗಿದೆ. ದೆಹಲಿಯ ಕರ್ತವ್ಯ ಪಥದಲ್ಲಿ ದಟ್ಟ ಮಂಜು ಆವರಿಸಿದೆ. ಇತ್ತ ವಾಹನ ಸವಾರರು ರಸ್ತೆ ಕಾಣದೆ ಪರದಾಡುತ್ತಿದ್ದಾರೆ. ಖಲಿಸ್ತಾನಿ ಭಯೋತ್ಪಾದಕ ಗುರು ಪಂತ್ವತ್ ಸಿಂಗ್ ಪನ್ನೂನ ಹತ್ಯೆಗೆ ಸಂಚು ರೂಪಿಸಿದ ಆರೋಪ ಹೊತ್ತಿರುವ ಭಾರತೀಯ ನಿಖಿಲ್ ಗುಪ್ತಾ ನ್ಯೂಯಾರ್ಕ್ ಕೋರ್ಟ್ನಲ್ಲಿ ತಪ್ಪೊಪ್ಪಿಕೊಂಡಿದ್ದಾನೆ. ಕೊಲೆಗಾಗಿ 84 ಲಕ್ಷ ರೂಪಾಯಿ ಪಡೆದಿದ್ದರು ಎನ್ನಲಾಗುತ್ತಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅಸ್ಸಾಂಗೆ ಭೇಟಿ ನೀಡಲಿದ್ದಾರೆ. ಗುವಾಹಟಿಯಲ್ಲಿ 6 ಪಥದ ಕುಮಾರ ಭಾಸ್ಕರ ವರ್ಮಾ ಸೇತುವೆ ಉದ್ಘಾಟಿಸಲಿದ್ದಾರೆ. 1.24 ಕಿಲೋಮೀಟರ್ ಉದ್ದದ ಸೇತುವೆ ಇದಾಗಿದ್ದು 3,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ತಮಿಳುನಾಡು ಚುನಾವಣೆಗೆ ಮೊದಲೇ ಡಿಎಂಕೆ ಸರ್ಕಾರ ಮಹಿಳೆಯರ ಖಾತೆಗೆ 5,000 ರೂಪಾಯಿ ಜಮೆ ಮಾಡಿದೆ. 1.31 ಕೋಟಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ತಲಾ 5,000 ರೂಪಾಯಿ ಹಾಕಲಾಗಿದೆ. ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣದ ಜೊತೆ ಬೇಸಿಗೆ ಸಮಯದಲ್ಲಿ ನೆರವಾಗಲು 2,000 ರೂಪಾಯಿ ಜಮೆ ಮಾಡಲಾಗಿದೆ. ಒಂದೇ ಮಾತರಂ ಹಾಡೋದಕ್ಕೆ ಮೌಲ್ವಿಗಳ ಅಪಸ್ವರ. ಯಾಕೆ ಅಪಸ್ವರ ಅನ್ನೋದ್ರ ಬಗ್ಗೆ ಡೀಟೇಲ್ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕಲಿಗೆ ಶ್ರೀಲಕ್ಷ್ಮಿ. ಓವರ್ ಟು ಯು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ರಂಜಿತ್. ಒಂದೇ ಮಾತರಂ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತರಂನ ಕಡ್ಡಾಯವಾಗಿ ಹಾಡಬೇಕು ಅಂತ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಒಂದು ವಿಚಾರ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಮೌಲ್ವಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ ಅದರಲ್ಲಿ ದುರ್ಗಾ ಸ್ತುತಿ ಎಲ್ಲ ಇದೆ, ಹಾಗಾಗಿ ನಾವು ಹಾಡಕ್ಕಾಗೋದಿಲ್ಲ ಅನ್ನೋಂಥ ಮಾತನ್ನ ಮೌಲ್ವಿಗಳು ಹೇಳ್ತಾ ಇದ್ದಾರೆ. ಒಂದೇ ಮಾತರಂ ವರ್ಸಸ್ ಮುಸ್ಲಿಂ ಸಮುದಾಯ. ಒಂದೇ ಮಾತರಂ ಹಾಡೋದಿಲ್ಲವೆಂದು ಪಟ್ಟು. ಒಂದೇ ಮಾತರಂ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬುನಾದಿಯಾಗಿದ್ದ ಹಾಡು. ಬಂಗಾಳದ ಕವಿ ಬಂಕಿಮಚಂದ್ರ ಚಟರ್ಜಿ ಬರೆದಿದ್ದ ಈ ಗೀತೆಗೆ ಇದೀಗ ರಾಷ್ಟ್ರಗಾನದ ಸ್ಥಾನಮಾನ ಸಿಕ್ಕಿದೆ. ಇದೇ ವಿಚಾರ ಮುಸ್ಲಿಂ ಮುಖಂಡರ ಕೆಂಗಣ್ಣಿಗೂ ಗುರಿಯಾಗಿದೆ. ಒಂದೇ ಮಾತರಂ ಗೀತೆಗೆ 150 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲೂ ವಿಶೇಷ ಗೌರವ ಸಲ್ಲಿಸಲಾಗಿತ್ತು. ಪಾರ್ಲಿಮೆಂಟ್ ಸೆಷನ್ನಲ್ಲೂ ಒಂದೇ ಮಾತರಂ ಬಗ್ಗೆ ಚರ್ಚೆಗೂ ಸಮಯ ಮೀಸಲಿಡಲಾಗಿತ್ತು. ಆಡಳಿತ ವಿರೋಧ ಪಕ್ಷಗಳ ಮಾತಿನ ಸಮರಕ್ಕೂ ಸದನ ಸಾಕ್ಷಿಯಾಗಿತ್ತು. ಆದರೆ ಪಟ್ಟು ಬಿಡದ ಮೋದಿ ಸರ್ಕಾರ ಒಂದೇ ಮಾತರಂ ಗೀತೆಯಲ್ಲಿ ತುಂಡರಿಸಿದ್ದ ಚರಣಗಳನ್ನ ಸೇರಿದ ಪೂರ್ಣ ಪ್ರಮಾಣದಲ್ಲಿ ಹಾಡುವಂತೆ ಆದೇಶ ನೀಡಿತ್ತು. ಒಂದೇ ಮಾತರಂ ಏರಿಕೆ ಒಪ್ಪಲ್ಲವೆಂದ ಮೌಲ್ವಿ. ಪೂರ್ಣ ಪ್ರಮಾಣದ ಒಂದೇ ಮಾತರಂ ಗೀತೆ ಹಾಡಲು ಮತ್ತೆ ಮುಸ್ಲಿಂ ಸಮುದಾಯ ಕಿರಿಕ್ ಶುರುವಾಗಿದೆ. ನಮ್ಮ ಮೇಲೆ ಒಂದೇ ಮಾತರಂ ಏರಿಕೆ ನಡೀತಾ ಇದೆ, ಇದನ್ನು ನಾವು ಸಹಿಸೋದಿಲ್ಲ. ತಕ್ಷಣ ಕೇಂದ್ರ ಸರ್ಕಾರ ತಮ್ಮ ಸುತ್ತೋಲೆ ವಾಪಸ್ ಪಡಿಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಬೆಂಗಳೂರಿನ ಕೇರ್ ಮಾರ್ಕೆಟ್ನಲ್ಲಿರುವಂತಹ ಜಾಮಿಯಾ ಮಸೀದಿ ಮೌಲ್ವಿ ಕೇಂದ್ರದ ವಿರುದ್ಧ ಕೆರಳಿದ್ದು ಶುಕ್ರವಾರದ ಸಾಮೂಹಿಕ ಪ್ರಾರ್ಥನೆಯ ಬಳಿಕ ಮೋದಿ ಸರ್ಕಾರಕ್ಕೆ ಸಂದೇಶ ರವಾನೆ ಮಾಡಿದ್ದಾರೆ. ಒಂದೇ ಮಾತರಂ के इस तराने में 1 मातरम 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 के इस तराने में 1
पास देवी देवता की पूजा के सिलसिले में अशआर जिक्र किए गए हैं और इसी तरह दुर्गा जो माता है उसको अपना माबूद समझकर उसकी इबादत करने की बात कही गई है। लेकिन बहैसियत मुसलमान इस गीत को राष्ट्र गीत बनाना और एक नेशनल गीत बनाकर हम पर जबरदस्ती थोपना ये हमारे लिए काबिल कबूल नहीं है। ಒಂದೇ ಮಾತರ ಮೂಲಕ ರಾಜ್ಯದಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರ ಸೈದ್ಧಾಂತಿಕವಾಗಿ ಮುಸ್ಲಿಂ ಸಮುದಾಯದ ಪರವೇ ಇದ್ದು ಕೇಂದ್ರ ರಾಜ್ಯಗಳ ನಡುವೆ ಹೊಸ ಸಂಘರ್ಷ ಶುರುವಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಂದೇ ಮಾತ್ರ ವಿಚಾರದಲ್ಲಿ ಈ ಹಿಂದೆ ಮುಸ್ಲಿಂ ಲೀಗ್ ಏನಿತ್ತು, ಆವತ್ತಿನ ಸ್ವಾತಂತ್ರ್ಯ ಪೂರ್ವದ ಮುಸ್ಲಿಂ ಲೀಗ್ ಕೂಡ ಅವತ್ತು ಇದನ್ನು ಸಂಪೂರ್ಣವಾಗಿ ಒಪ್ಕೊಂಡಿರಲಿಲ್ಲ. ಅನಂತರ ಅಲ್ಲಿಂದ ಮುಂದೆ ಅದು ಬೇರೆನೇ ಸ್ವರೂಪವನ್ನು ಪಡ್ಕೊಳ್ತು. ಆ ಹಾದಿ ಕೊನೆಗೆ ಪಾಕಿಸ್ತಾನ ವಿಭಜನೆವರೆಗೆ ಹೋಯಿತು. ರೈಟ್, ಈಗ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿಂದೂ ಮುಖಂಡ ತೇಜಸ್ ಗೌಡ ಫೋನ್ ಕನೆಕ್ಟ್ ಆಗಿದ್ದಾರೆ. ತೇಜಸ್ ಗೌಡ, ಈ ಘಟನೆಯನ್ನು ಹೇಗೆ ನೋಡೋಕೆ ಬಯಸ್ತೀರಿ? ಮೌಲ್ವಿಗಳು ಇದು ದುರ್ಗಾ ಸ್ತುತಿ ನಾವು ಹಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇತಿಹಾಸ ಮತ್ತೆ ಮರುಕಳಿಸ್ತಾ ಇದೆಯಾ? ನೀವೇನು ಹೇಳೋಕೆ ಬಯಸ್ತೀರಿ? ಜೈ ಶ್ರೀರಾಮ್. ಮೊದಲನೇದಾಗಿ ಯಾವ ಮೌಲ್ವಿಗಳು ನಾವು ಅದನ್ನ ಹಾಡೋದಿಲ್ಲ, ಹಾಡಬಾರ್ದು ಅಂತ ಪ್ರಚೋದನೆ ಕೊಟ್ಟಿದ್ದಾರೆ. ಯಾವ ದೇಶದಲ್ಲಿ ಅವ್ರು ಆಡೋದಿಕ್ಕೆ ಅವಕಾಶ ಇಲ್ಲ, ಆ ದೇಶಕ್ಕೆ ಅವರು ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೋದು. ಮೊದಲನೇದು. ಎರಡನೇ ವಿಚಾರ, ಭಾರತದಲ್ಲಿ ಬದುಕ್ತಿರೋರೆಲ್ಲರೂ ಭಾರತೀಯರು ಅಂತ ನಾವೇನ್ ನಂಬ್ಕೊಂಡಿದ್ರಿ. ಆದ್ರೆ ನಿನ್ನೆ ಏನ ಮೌಲ್ವಿ ಮಾತಾಡಿದಾನೆ, ಅವನ ಮಾತಲ್ಲಿ ತುಂಬಾ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇವರ ಕುತಂತ್ರ ಎಂತದ್ದು. ಇವರು ಏನು ಯಾವಾಗ್ಲೂ ಹೇಳ್ತಿದ್ರಲ್ಲ, ಹಿಂದೂ ಮುಸ್ಲಿಂ ಬಾಯಿ ನಾವು ಹಿಂದೂ ಮುಸ್ಲಿಂ ತುಂಬಾ ಚೆನ್ನಾಗಿದ್ದೀರಿ ಅಂತ, ಇವರ ಸತ್ಯತೆ ನಿನ್ನೆ ಬಹಿರಂಗವಾಗಿದೆ. ಏನ್ ಸಮಸ್ಯೆ ಇದೆ ಹಾಡದಲ್ಲಿ? ಏಕ ದೇವೋಪಾಸಕರು ಅಂದ ತಕ್ಷಣನೇ ನಮ್ಮ ಕೇಂದ್ರ ಸರ್ಕಾರ ಮಾಡಿರುವಂತ ಇದಕ್ಕೆ ಗೌರವ ಕೊಟ್ಟು ಹಾಡೋದಲ್ಲಿ ಏನ್ ಸಮಸ್ಯೆ ಇದೆ? ಇವರ ಮೂಲ ಉದ್ದೇಶ ಶರಿಯಾ ಕಾನೂನ್ನ ಪಾಲನೆ ಮಾಡುವಂಥದ್ದು, ಶರಿಯಾ ಕಾನೂನ್ನ ಜಾರಿ ಮಾಡುವಂಥದ್ದು. ಇವ್ರಿಗೆ ಯಾವ್ದಕ್ ಬೇಕೋ ಅದಕ್ ಮಾತ್ರ ಶರಿಯಾ ಕಾನೂನು ಇವ್ರಿಗೆ ಅಳವಡಿಸ್ಕೊತಾರೆ. ಬೇರೆ ಎಲ್ಲದಕ್ಕೂ ಸಹ ಅದೇ ರೀತಿ ಶರಿಯಾ ಕಾನೂನು ಅಳವಡಿಸ್ಕೊಳಕಾಗುತ್ತೆ ಇವ್ರಿಗೆ. ರೈಟ್, ಥ್ಯಾಂಕ್ ಯು ತೇಜಸ್ ಗೌಡ ಅವರು ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದೀವಿ. ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಕೇಸ್ನಲ್ಲಿ ಈಗಾಗಲೇ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡಿದ್ದಾಗಿದೆ. ಅದರ ಜೊತೆಯಲ್ಲಿ ವಿಚಾರಣೆಯನ್ನ ಕೂಡ ಸಿಐಡಿ ಅಧಿಕಾರಿಗಳು ಈಗಾಗಲೇ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಬಿಜೆಪಿ ಶಾಸಕರ ಭವಿಷ್ಯ ನಿರ್ಧಾರ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಭೈರತಿ ಬಸವರಾಜುಗೆ ಬಿಕ್ಲು ಉರುಳು, ಬಿಜೆಪಿ ಶಾಸಕರಿಗೆ ಜೈಲು ಕಸ್ಟಡಿಯೋ. ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಶಾಸಕ ಭೈರತಿ ಲಾಕ್ ಆಗಿದ್ದಾರೆ. ಸಿಐಡಿಯ ಕೈಯಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ. ಜೈಲಿನಲ್ಲಿ ನಿದ್ರೆ ಇಲ್ಲದೆ ಜಾಗರಣೆ ಮಾಡಿದ್ದಾರೆ. ಇದರ ಮಧ್ಯೆ ವಿಚಾರಣೆ ಪ್ರಶ್ನೆಗಳು ಮಾಜಿ ಸಚಿವರಿಗೆ ತಲೆಬಿಸಿದಂತಿವೆ. ಸಿಐಡಿ ಅಧಿಕಾರಿಗಳು ಬಂಧನ ಪ್ರಕ್ರಿಯೆಯನ್ನು ಮುಗಿಸಿದ ಬಳಿಕ ನಿನ್ನೆ ಕೋರ್ಟ್ಗೆ ಭೈರತಿ ಬಸವರಾಜ್ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದರು. ಆದರೆ ಆರೋಗ್ಯದಲ್ಲಿ ಸಮಸ್ಯೆ ಇರುವುದರಿಂದ ಆಸ್ಪತ್ರೆಗೆ ಸೇರಿಸಲಾಗಿದೆ. ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿರುವ ಭೈರತಿ 9 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ ಸಿಐಡಿ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಸಿಐಡಿ ವಶದಲ್ಲಿರುವಂತಹ ಶಾಸಕ ಭೈರತಿ ಬಸವರಾಜ್ಗೆ ಹೃದಯದ ಸಮಸ್ಯೆ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನ್ಯಾಯಾಲಯವು ಅವರನ್ನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಹಾಗೂ ಚಿಕಿತ್ಸೆಗೆ ಒಳಪಡಿಸಲು ಸಿಐಡಿಗೆ ನಿರ್ದೇಶನ ನೀಡಿದೆ. ಬೌರಿಂಗ್ ಆಸ್ಪತ್ರೆಯ ವೈದ್ಯಕೀಯ ಪರೀಕ್ಷೆ ವೇಳೆ ಇಸಿಜಿ ರಿಪೋರ್ಟ್ನಲ್ಲಿ ಸ್ವಲ್ಪ ಮಟ್ಟಿನ ಹೃದಯ ಸಂಬಂಧಿ ನೋವು ಇದ್ದ ಹಿನ್ನೆಲೆ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ರೆಫರ್ ಮಾಡಲಾಗಿತ್ತು. ಈ ಹಿನ್ನೆಲೆ ಜಯದೇವದಲ್ಲಿ ಚಿಕಿತ್ಸೆ ನೀಡಿದ ಬಳಿಕ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಲು ಕೋರ್ಟ್ ಸೂಚನೆ ನೀಡಿದೆ.
ಭೈರತಿ ಬಸವರಾಜ್ಗೆ ಬಳುವಾದ ಬಿಕ್ಲು ಕೊಲೆ ಕೇಸ್. ಕೊಲೆಗೆ ಪರೋಕ್ಷವಾಗಿ ಕುಮ್ಮಕ್ಕು ನೀಡಿದ ಆರೋಪಿ. ಇನ್ನು ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಬಿಕ್ಲು ಕೊಲೆ ಕೇಸ್ ಮುಳುವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಕೊಲೆಯ ಪ್ರಮುಖ ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಇರುವುದು ಸಂಕಷ್ಟವನ್ನು ಹೆಚ್ಚಿಸಿದೆ. ಕೊಲೆಯಾದ ದಿನ A1, A4 ಆರೋಪಿಗಳ ಜೊತೆಗೆ ಮಾತನಾಡಿರುವುದು ತಿಳಿದು ಬಂದಿದೆ. ನನ್ನ ಮಗನ ಸಾವಿಗೆ ಭೈರತಿಯೇ ಕಾರಣ. ಭೈರತಿ ಬಂಧನವಾಗ್ತಾ ಇದ್ದಂತೆ ಬಿಕ್ಲು ಶಿವ ತಾಯಿ ಮಾತನಾಡಿ ತನ್ನ ಮಗನ ಸಾವಿಗೆ ಭೈರತಿ ಕೂಡ ಕಾರಣ, ಅವರಿಗೆ ಶಿಕ್ಷೆಯಾಗಬೇಕು ಅಂತ ಹೇಳಿಕೊಂಡಿದ್ದಾರೆ. ನಮ್ಮ ಹತ್ರ ಹೇಳಿದ್ದಾನೆ ಭೈರತಿ ಬಸವರಾಜ್ ಈ ತರ ಎಲ್ಲ ಮಾಡ್ತಾ ಇರೋದು, ಸಾಲ ದುಡ್ಡು ಬಂದ ಆ ದುಡ್ಡು ಇಟ್ಕೊಂಡ ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡು ಇಲ್ಲ, ಅದಕ್ಕೆ ನಮ್ಮ ಈ ತರ ಮಾಡ್ತಾ ಇದ್ರು ಅಂತ ಹೇಳಿ. ಹೆಚ್ಚಿನ ವಿಚಾರಣೆಗಾಗಿ CID ಕಸ್ಟಡಿ ಮುಂದುವರಿಸುವ ಬಗ್ಗೆ ಇಂದು ತೀರ್ಮಾನವಾಗಲಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಭವಿಷ್ಯ ನಿರ್ಧಾರ ಆಗುತ್ತೆ, ಕಸ್ಟಡಿನೋ ಅಥವಾ ಜೈಲೋ ಅನ್ನುವಂಥದ್ದು ಯಾವುದರ ಸಾಧ್ಯತೆ ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ. ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಈಗಾಗಲೇ ಏನು ರಿಮ್ಯಾಂಡ್ ಕಾಪಿಯಲ್ಲಿ 9 ಅಂಶಗಳನ್ನು ಏನು ಮೆನ್ಷನ್ ಅನ್ನು ಮಾಡಿದ್ದಾರೆ, ಆ ಅಂಶಗಳು ಎಲ್ಲವೂ ಕೂಡ ಬಲವಾದಂತಹ ಒಂದು ಅಂಶಗಳಾಗಿರುವಂಥದ್ದು. ಅಂದರೆ ಇವರನ್ನು ಎನ್ಕ್ವೈರಿ ಮಾಡಬೇಕು, ಮನೆಯನ್ನು ಸರ್ಚ್ ಮಾಡಬೇಕು ಮತ್ತು ಇವರ ಮೊಬೈಲ್ಗಳನ್ನು, ಅಂದರೆ ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಇವರು ಬೇರೆ ಮೊಬೈಲ್ಗಳನ್ನು ಯೂಸ್ ಮಾಡಿದ್ದಾರೆ, ಅದು ಕೂಡ ಸುಳ್ಳನ್ನು ಹೇಳಿದ್ದಾರೆ, ಮತ್ತು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂತಹದ್ದು. ಈ ರೀತಿಯಾದಂತಹ 9 ಅಂಶಗಳನ್ನು ರಿಮ್ಯಾಂಡ್ ಕಾಪಿಯಲ್ಲಿ ಹಾಕಿರುವಂತಹ ಕಾರಣದಿಂದಾಗಿ ಇವರಿಗೆ ಬಹುತೇಕ ಪೊಲೀಸ್ ಕಸ್ಟಡಿಗೆ ಸಿಗುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ಬೌರಿಂಗ್ನಲ್ಲಿ ಚಿಕಿತ್ಸೆಯನ್ನು ಕೊಡಿಸುವಂತಹ ಒಂದು ಸಂದರ್ಭದಲ್ಲಿ ಜಯದೇವಗೆ ಒಮ್ಮೆ ತೋರಿಸಿ ಅಂತ ಹೇಳಿ ಮೆನ್ಷನನ್ನು ಮಾಡಿರುವಂತಹ ಕಾರಣದಿಂದಾಗಿ ಈಗ ಜಯದೇವ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸ್ತಾ ಇರುವಂಥದ್ದು. ನಂತರ ಹಿಂದೆ ಅದರ ಒಂದು ವರದಿ ಏನು ಸಿದ್ಧ ಆಗುತ್ತೆ, ಆ ವರದಿಯನ್ನು ತೆಗೆದುಕೊಂಡು ಹೋಗಿ ಜುಡಿಷಿಯಲ್ ಏನು ಲೇಔಟ್ನಲ್ಲಿರುವಂತಹ ನ್ಯಾಯಾಧೀಶರ ಮನೆಗೆ ಒಂದು ಪ್ರೊಡ್ಯೂಸನ್ನು ಮಾಡಲಾಗುತ್ತೆ. ಅಲ್ಲಿ ಸಹಜವಾಗಿ 9 ದಿನಗಳ ಕಾಲ ನಮಗೆ ಅವರ ಕಸ್ಟಡಿ ಬೇಕು ಅಂತ ಹೇಳಿ ಆ ಮೆನ್ಷನನ್ನು ಕೂಡ ಮಾಡಿದ್ದಾರೆ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ, ಮತ್ತು ನಿನ್ನೆಯೂ ಕೂಡ ಕೇಳ್ಕೊಂಡಿದ್ದಾರೆ 9 ದಿನ ನನಗೆ ಬೇಕು ಅಂತ ಹೇಳಿ. ಹೀಗಾಗಿ 9 ದಿನಗಳ ಕಾಲ ಒಂದು ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಅವರ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಏನಿದೆ ಅದನ್ನು ನಡೆಸಲೇಬೇಕಾದಂತಹ ಒಂದು ಅವಶ್ಯಕತೆ ಇರುವಂತಹ ಕಾರಣದಿಂದಾಗಿ ನ್ಯಾಯಾಧೀಶರು ಕೂಡ ಅದನ್ನು ಮಾನ್ಯ ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯ ಜಯದೇವ ಆಸ್ಪತ್ರೆಯಲ್ಲಿ ಅವರ ಚಿಕಿತ್ಸೆ ಮುಂದುವರೆದಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆ ಒಂದು ವರದಿ ಏನಿದೆ, ಅಂದರೆ ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನುವಂತಹ ಒಂದು ವರದಿಯನ್ನು ಸಿದ್ಧವಾಗುತ್ತೆ. ನಂತರ ಆ ವರದಿನ ತೆಗೆದುಕೊಂಡು ಹೋಗಿ ನ್ಯಾಯಾಲಯಕ್ಕೆ ನೀಡಲಾಗುತ್ತೆ. ಅಂದರೆ ಜುಡಿಷಿಯಲ್ ಕಸ್ಟಡಿಗೆ ಕೊಡೋದು ಬಹುತೇಕ ಡೌಟ್ ಅಂತ ಹೇಳ್ಬೋದಾಗಿದೆ. ಆದರೆ PC ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಯೇ ತೀರಾ ಹೆಚ್ಚಿದೆ. ಹೀಗಾಗಿ ಈ ಒಂದು ಪ್ರಕ್ರಿಯೆ ಏನಿದೆ, ಈ ಒಂದು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಈಗಾಗಲೇ ಎಲ್ಲ ಇಲ್ಲಿದ್ದಂತಹ CID ಅಧಿಕಾರಿಗಳೇನಿದ್ದಾರೆ ಅದೆಲ್ಲವೂ ಕೂಡ ನ್ಯಾಯಾಧೀಶರಿಗೂ ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ. ಮತ್ತು ಈಗ ನ್ಯಾಯಾಧೀಶರ ಮನೆಗೆ ಅಂದರೆ ಏನು ಹೋಗಬೇಕು, ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಇದೇ ರಿಮ್ಯಾಂಡ್ ಕ್ಯಾಪ್ಗಳನ್ನು ಅಲ್ಲಿಯೂ ಕೂಡ ಅಪ್ಲೈ ಮಾಡಲಾಗುತ್ತೆ. ಅಂದರೆ ಇಷ್ಟು ಅಂಶಗಳಿದೆ, ಇಷ್ಟು ಕಾರಣಗಳಿದೆ ಅವರ ಕಸ್ಟಡಿಗೆ ಬೇಕು ಅನ್ನೋದಕ್ಕೆ. ಹೀಗಾಗಿ ಮನವಿಯನ್ನು ಮಾಡೇ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಬಿಗಿ ಬಂದೋಬಸ್ತಲ್ಲಿ ಅವರ ಒಂದು ಚಿಕಿತ್ಸೆ ಕೂಡ ಮುಂದುವರೆದಿದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ನಿನ್ನೆ ಅಷ್ಟೇ. ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅಂತೂ ಇಂತೂ ಸಿದ್ದರಾಮಯ್ಯ ಸರ್ಕಾರ 1000 ದಿನಗಳನ್ನ ಪೂರೈಸಿದೆ. ಸೊ ಆ ಒಂದು ಸಾಧನಾ ಸಮಾವೇಶವನ್ನ ಇವತ್ತು ಹಾವೇರಿನಲ್ಲಿ ಮಾಡ್ತಾ ಇದ್ದಾರೆ. ಭೂ ಗ್ಯಾರಂಟಿ ಸಮಾವೇಶ ಅಂತ ಸಾವಿರಾರು ಜನರಿಗೆ ಹಕ್ಕುಪತ್ರ ವಿತರಿಸುವ ಒಂದು ಸಮಾವೇಶ ಹಾವೇರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು 1000 ದಿನಗಳನ್ನ ಪೂರೈಸಿರುವ ಒಂದು ಸಾಧನೆಯ ಖುಷಿಗಾಗಿ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಒಳ ರಾಜಕೀಯ, ಬಣ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಹಾಗೆ ಮುಂದುವರೆದಿದೆ. ಎದುರೇಟು ಪಾಲಿಟಿಕ್ಸ್ ಕೂಡ ಪವರ್ ಫೈಟ್ನಲ್ಲಿ ಮುಂದುವರೆದಿದೆ. ಅದರ ನಡುವೆಯೇ ಸಾಧನಾ ಸಮಾವೇಶ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಸಾಕಷ್ಟು ಹಗರಣಗಳು ಮತ್ತು ಒಳ ಜಗಳಗಳು, ಕುರ್ಚಿ ಕಿತ್ತಾಟ ಇದೆಲ್ಲದರ ನಡುವೆ ಅಂತೂ ಇಂತೂ 1000 ದಿನಗಳನ್ನು ಪೂರೈಸಿದೆ CM ಸಿದ್ದರಾಮಯ್ಯ ಸರ್ಕಾರ. ಇವತ್ತು ಹಾವೇರಿಯಲ್ಲಿ ಗ್ಯಾರಂಟಿ ಸಮಾವೇಶ ನಡೀತಾ ಇದೆ. ನೋಡಿ, ಅದರ ದೃಶ್ಯಗಳನ್ನ ನೋಡ್ತಾ ಇದ್ರೆ ಭೂ ಸಮರ್ಪಣಾ ಸಮಾವೇಶ ಅಂತ ಈ ಹಕ್ಕುಪತ್ರ ಇಲ್ಲದ ಜನರಿಗೆ, ಸಾವಿರಾರು ಜನರಿಗೆ ದಾಖಲೆಗಳನ್ನು ಕೊಡುವಂತಹ ಒಂದು ಸಮಾವೇಶ. 5,000ಕ್ಕೂ ಹೆಚ್ಚು ಗ್ರಾಮಗಳು, ನೋಂದಣಿ ಆಗದ ಗ್ರಾಮಗಳು ಇದ್ದಾವೆ ಅಂತ ಕೃಷ್ಣ ಬೈರೇಗೌಡರು ಹೇಳಿಕೆಯನ್ನು ಕೊಡ್ತಾ ಇದ್ರು. ಇವತ್ತು ಸಾಕಷ್ಟು ಜನಕ್ಕೆ ಆ ರೀತಿ
ಸೂರಿಲ್ಲದವರಿಗೆ ಹಕ್ಕುಪತ್ರವನ್ನು ಅಂದರೆ ಅಧಿಕೃತವಾಗಿ ದಾಖಲೆ ಇಲ್ಲದವರಿಗೆ ದಾಖಲೆಯನ್ನು ಒದಗಿಸುವಂತಹ ಒಂದು ಸಮಾವೇಶವನ್ನು ಭೂ ಗ್ಯಾರಂಟಿ ಸಮಾವೇಶ ಅಂತ ಸರ್ಕಾರ ಮಾಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಲೆಟ್ಸ್ ಗೋ ಟು ಹನುಮಂತ್. ಇವತ್ತು ಸಾಧನಾ ಸಮಾವೇಶದ ಅಂಗವಾಗಿ ಭೂ ಗ್ಯಾರಂಟಿ ಸಮಾವೇಶ ಅಂತ ಮಾಡ್ತಾ ಇದ್ದಾರೆ. ಸೊ ಈ ಸಮಾವೇಶದ ಡೀಟೇಲ್ಸ್ ಏನೇನು, ಮತ್ತೊಂದು ಕಡೆ 1000 ದಿನಗಳನ್ನು ಪೂರೈಸಿದ ಹಾದಿ ಯಾವ ರೀತಿನಲ್ಲಿತ್ತು, ಹಗರಣಗಳು ಬಾಕಿ ಇದ್ದಾವೆ, ಹಾಗೇನೆ ಕುರ್ಚಿ ಕಿತ್ತಾಟ ಭರ್ಜರಿಯಾಗಿ ನಡೀತಾ ಇದೆ. ಇವತ್ತಿನ ಸಮಾವೇಶವನ್ನು ಮತ್ತು ಈ 1000 ದಿನಗಳು ಪೂರೈಸಿದ ಸನ್ನಿವೇಶವನ್ನು ಹೇಗೆ ನೋಡ್ಬೋದು? ಶ್ರೀಲಕ್ಷ್ಮಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತಿಗೆ ರಚನೆಯಾಗಿ 1001 ದಿನ, ಅಂದರೆ ನಿನ್ನೆಗೆ 1000 ದಿನಗಳು ಕಳೆಯಿತು. 1000 ದಿನಗಳ ಕಳೆದಂಥ ಹಿನ್ನೆಲೆಯಲ್ಲಿ 1001ನೇ ದಿನ ಆಗಿರುವಂಥ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಒಂದು ಸಾಧನಾ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಆ ಸಾಧನಾ ಸಮಾವೇಶ ಭೂ ಗ್ಯಾರಂಟಿ ಹೆಸರಿನಲ್ಲಿ ಮಾಡ್ತಾ ಇರುವಂಥದ್ದು. ಹೇಗೆ ಪಂಚ ಗ್ಯಾರಂಟಿಗಳನ್ನ ಕೊಟ್ಟರು, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಸೇರಿದಂತೆ 5 ಗ್ಯಾರಂಟಿಗಳನ್ನ ಕೊಟ್ಟು ಸಾಕಷ್ಟು ಚರ್ಚೆಯಲ್ಲಿತ್ತು ಸರ್ಕಾರ. ಅದೇ ರೀತಿಯಾಗಿ 1000 ದಿನಗಳು ಪೂರೈಸಿದಂತ ಹಿನ್ನೆಲೆಯಲ್ಲಿ ಒಂದು ಭೂ ಗ್ಯಾರಂಟಿ ಕೊಡುವ ಮೂಲಕ, ಹಕ್ಕುಪತ್ರಗಳನ್ನು ಕೊಡೋದ್ರ ಮೂಲಕ ಸರ್ಕಾರದ ಸಾಧನಾ ಸಮಾವೇಶವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಗೆ ಈ 1000 ದಿನಗಳಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಹೇಗೆ ಪಂಚ ಗ್ಯಾರಂಟಿಗಳ ಗ್ಯಾರಂಟಿ ವಿಚಾರಗಳು ಪ್ರಚಾರ ಆಯಿತೋ ಅಷ್ಟೇ ಪ್ರಚಾರ ಗ್ಯಾರಂಟಿ ಕುರ್ಚಿಯ ಕದನದ ವಿಚಾರವೂ ಕೂಡ ಚರ್ಚೆ ಆಗಿದೆ. ಯಾಕೆಂತ ಹೇಳಿದ್ರೆ ನಾಯಕತ್ವ ಬದಲಾವಣೆಯ ವಿಚಾರ ಏನಿದೆ, ಕಾಂಗ್ರೆಸ್ ಹೈಕಮಾಂಡ್ ಇತ್ಯರ್ಥಪಡಿಸುವಂತಹ ಅಥವಾ ಒಂದು ಸ್ಪಷ್ಟತೆ ಕೊಡುವಂತಹ ಕೆಲಸವನ್ನ ಮಾಡಲಿಲ್ಲ. ಆ ಕಾರಣಕ್ಕಾಗಿನೇ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವಂತಹ ಒಂದಷ್ಟು ಶಾಸಕರು ಇಲ್ಲ 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರೇ ಇರ್ತಾರೆ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಇತ್ತ ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನ ಕಟ್ಟಲಿಕ್ಕೆ, ಪಕ್ಷವನ್ನ ದಡ ಸೇರಿಸಲಿಕ್ಕೆ, ಸರ್ಕಾರ ರಚನೆ ಮಾಡಲಿಕ್ಕೆ ಅವರದೇ ಆದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅವರ ಶ್ರಮ ಇದೆ, ಹಾಗಾಗಿ ಅವರ ಶ್ರಮಕ್ಕೂ ಕೂಡ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಪ್ರಯತ್ನವೂ ಕೂಡ, ಹೇಳಿಕೆಗಳು ಕೂಡ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ಶ್ರಮಕ್ಕೆ ಪ್ರತಿಫಲ ಕೇಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾಗಲೂ ಕೂಡ ಹೈಕಮಾಂಡ್ ಇನ್ನೂ ಕೂಡ ತನ್ನ ನಿಗೂಢತೆಯನ್ನ ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ. ಈ ಕಾರಣಕ್ಕಾಗಿ ಈ 1000 ದಿನಗಳಲ್ಲೂ ಕೂಡ ನಾಯಕತ್ವದ ವಿಚಾರಕ್ಕೆ ಇನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ. ಇನ್ನೇನು ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಮತ್ತೊಂದು ಕಡೆ ಇವತ್ತು ಸಾಧನಾ ಸಮಾವೇಶ, ಅನೇಕ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಒಂದೇ ವೇದಿಕೆಯಲ್ಲಿ ಸರ್ಕಾರದ ಸಾಧನಾ ಸಮಾವೇಶಗಳನ್ನ ಭಾಗಿಯಾಗ್ತಾ ಇರುವಂತದ್ದು. ಸಿದ್ದರಾಮಯ್ಯನವ್ರನ್ನ 2ನೇ ಬಾರಿಯಾಗಿ ಮುಖ್ಯಮಂತ್ರಿಯಾಗಿ 1000 ದಿನಗಳು ಕಳೆಯಿತು. ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು DCM ಆಗಿ 1000 ದಿನಗಳು ಕಳೆದಿದ್ದಾವೆ. ಆದ್ರೆ ಕಾಂಗ್ರೆಸ್ನ ಈಗ ಎಲ್ಲರ ಚಿತ್ತ ಏನಂತ ಹೇಳಿದ್ರೆ, ಒಂದು ಕಡೆಗೆ ಸರ್ಕಾರ ಜನಪರವಾಗಿ ಕೊಟ್ಟಂತ ಕಾರ್ಯಗಳ ಎಷ್ಟು ಚರ್ಚೆಯಲ್ಲಾಯ್ತು ಅಷ್ಟೇ ಪ್ರಮಾಣದಲ್ಲಿ ನಾಯಕತ್ವದ ವಿಚಾರವೂ ಕೂಡ ಹೆಚ್ಚೆಚ್ಚು ಚರ್ಚೆ ಆಗಿರುವಂತದ್ದು. ಮತ್ತೊಂದು ಕಡೆಗೆ ಈಗ ಎಲ್ಲರ ನಿರೀಕ್ಷೆ ಏನಂತ ಹೇಳಿದ್ರೆ ಹೈಕಮಾಂಡ್ ಹತ್ತ ನಿರೀಕ್ಷೆ ಹೆಚ್ಚಾಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. ಅಭಿವೃದ್ಧಿಯ ಬರದಲ್ಲಿ ಐತಿಹಾಸಿಕ ಲುಂಬಿನಿ ಕೆರೆ ಈಗ ಬರಿದಾಗಿದೆ. ಈ ಲುಂಬಿನಿಯ ಅಂತರಾಳ ಬರಿದಾಗಿದೆ. ನೀರೆಲ್ಲವೂ ಕೂಡ ಖಾಲಿ. ಜನರಲ್ಲಿ ಈಗ ಆತಂಕ, ನೀರು ಖಾಲಿ ಆಗಿ ಹೋಗಿದೆ ಲುಂಬಿನಿ ಕೆರೆಯಲ್ಲಿ, ಮುಂದೇನು ಅನ್ನುವಂಥ ಪ್ರಶ್ನೆ. GBA ಹೇಳ್ತಾ ಇರೋದು ಅಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ವಾಕ್ ಟ್ರ್ಯಾಕ್ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ. ಆದರೆ ಅಲ್ಲಿದ್ದಂಥ ನೀರು ಬತ್ತಿ ಹೋಗಿದೆ. ಲುಂಬಿನಿ ಕೆರೆ ಖಾಲಿ. ನಾಗವಾರದ ಲುಂಬಿನಿ ಕೆರೆ ಸಂಪೂರ್ಣವಾಗಿ ಖಾಲಿ. ಲುಂಬಿನಿ ಕೆರೆ ಬಳಿ ವಾಕ್ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡ್ತಾ ಇದೆ GBA. ನಾವೇ ನೀರು ಖಾಲಿ ಮಾಡಿಸಿದ್ದೇವೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಈ ಕೆರೆ ನೀರು ಖಾಲಿ ಆಗಿರೋದ್ರಿಂದ ಜನರಲ್ಲಿ ಆತಂಕ. ಅದು ಕೆರೆ ಅಂತ ಹೇಳೋದಕ್ಕೂ ಕೂಡ ಕುರುಹನ್ನು ಕೂಡ ಉಳಿಸಿಕೊಳ್ಳದೇ ಇರುವಂಥ ಒಂದು ಕೆರೆ ಅಂತಂದರೆ ಲುಂಬಿನಿ ಕೆರೆ. ನೀರೆಲ್ಲವೂ ಕೂಡ ಖಾಲಿ. ಈ ರೀತಿಯಾಗಿ ನೀರು ಖಾಲಿ ಮಾಡಿದ್ರೆ ಅದರ ಅಂತರಾಳ ಕೂಡ ಖಾಲಿ ಆಗುತ್ತೆ. ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಹಾಗಾದರೆ ಅಲ್ಲಿ ಕೆರೆಯಲ್ಲಿ ನೀರು ತುಂಬಿಸ್ತಾರಾ ಹಾಗಾದರೆ ಅನ್ನುವಂಥ ಪ್ರಶ್ನೆಯನ್ನು ಅಲ್ಲಿರುವಂಥ ಜನ ಮಾಡ್ತಾ ಇರೋದು. ಕಂಪ್ಲೀಟ್ ಆಗಿ ನೀರೆಲ್ಲವೂ ಕೂಡ ಖಾಲಿ ಮಾಡಿದ್ದಾರೆ. ಆ ನೀರಲ್ಲಿದ್ದಂಥ ಜಲಚರಗಳು ಏನಾಗಬೇಕು, ಅದರ ಜೊತೆಯಲ್ಲಿ ಅವುಗಳು ಎಲ್ಲ ಹೋಗಬೇಕು, ಕೆರೆ ಅದು. ಹಾಗಾಗಿ ಎಲ್ಲವೂ ಕೂಡ ಸತ್ತು ಬಿದ್ದಿದೆ. ನೀರು ಖಾಲಿ ಮಾಡಿರೋದ್ರಿಂದ ಆಗಿರುವಂಥ ಪರಿಸ್ಥಿತಿ. ಅಲ್ಲಿ GBA ಹೇಳ್ತಾ ಇರೋದು ನಾವೇ ಖಾಲಿ ಮಾಡಿರೋದು, ವಾಕ್ ಟ್ರ್ಯಾಕ್ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬರಡು ಭೂಮಿ ಅಂತ ಆಗಿದೆ ಲುಂಬಿನಿ ಕೆರೆ. ಕಳೆದ ಒಂದಷ್ಟು ದಿನಗಳಿಂದ ಲುಂಬಿನಿ ಕೆರೆ ಖಾಲಿ. ಈ ಹಿಂದಿನ ಒಂದಷ್ಟು ವಿಡಿಯೋಗಳನ್ನು, ಫೋಟೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ನೀರಿಂದ ಇದ್ದಂಥ ಕೆರೆ, ಜೊತೆಯಲ್ಲಿ ಬೋಟಿಂಗು, ಇನ್ನಿತರ
ಆಕ್ಟಿವಿಟೀಸ್ ಎಲ್ಲವೂ ಕೂಡ ನಡೀತಾ ಇದ್ದಂಥ ಒಂದು ಕೆರೆ ಈಗ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥ ಹೆಸರಿನಲ್ಲಿ ಈ ರೀತಿ ಕೆರೆಯನ್ನೇ ಖಾಲಿ ಮಾಡಿ ಇಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೂಡ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಲುಂಬಿನಿಯ ಒಡಲು ಬರಿದಾಗಿದೆ, ಜೀವ ಜಲ ಇಲ್ಲದೆ ಇದೀಗ ಲುಂಬಿನಿ ಲೇಕ್ ಏನದು ಬತ್ತು ಹೋಗಿರುವಂಥದ್ದು. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ನಾಗಾವರದ ಪ್ರಮುಖವಾಗಿರುವಂತಹ ಲುಂಬಿನಿ ಕೆರೆ. ಸರಿಸುಮಾರು 30 ಎಕರೆ ಪ್ರದೇಶದಲ್ಲಿ ಈ ಒಂದು ಕೆರೆ ಇದೆ. ಇಲ್ಲಿ ವಿವಿಧ ಭಾಗಗಳಿಂದ ಬಂದು ಕೆರೆಗೆ ನೀರು ತುಂಬ್ತಾ ಇತ್ತು. ಒಳಹರಿವು ಹಾಗೂ ಹೊರಹರಿವಿನ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣಕ್ಕಾಗಿ ಇದೀಗ ಅಭಿವೃದ್ಧಿಯ ಹೆಸರಲ್ಲಿ ಇಲ್ಲಿರುವಂತಹ ನೀರನ್ನು ಖಾಲಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಇದೀಗ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಬಟ್ ಸ್ಥಳೀಯರು ಆರಂಭದಲ್ಲಿ ನೀರು ಬತ್ತು ಹೋಗಿದೆ ಅನ್ನೋ ಆರೋಪವನ್ನು ಮಾಡಿದರು. ಬಟ್ ಅಧಿಕಾರಿಗಳು ಇಲ್ಲ, ನಾವೇ ಇದರ ನೀರನ್ನು ಖಾಲಿ ಮಾಡಿದ್ವಿ. ಪ್ರಮುಖ ಕಾರಣ ಏನಂದರೆ ಈ ಒಂದು ಕೆರೆಗೆ ಇದೀಗ ವಾಕಿಂಗ್ ಕೆರೆ ಸುತ್ತಲೂ ಕೂಡ ವಾಕಿಂಗ್ ಟ್ರ್ಯಾಕನ್ನು ನಿರ್ಮಾಣ ಮಾಡ್ತೀವಿ. ಜೊತೆಗೆ ಇಲ್ಲಿ ಕೆರೆಗೆ ಅಂದರೆ ನೀರನ್ನು ಶೇಖರಣೆ ಮಾಡುವಂತಹ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂಥ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ, ಹೂಳೆತ್ತುವಂತಹ ಒಂದು ಕೆಲಸ ಆಗ್ತಾ ಇದೆ. ಇವೆಲ್ಲವೂ ಮಾಡುವ ಸಲುವಾಗಿ ನಾವು ಇದನ್ನು 3 ತಿಂಗಳ ಕಾಲ ಇಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಸರಿಸುಮಾರು 18 ಕೋಟಿ ವೆಚ್ಚದಲ್ಲಿ ಈ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಅನ್ನೋ ವಿಚಾರವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಜನರ ಆತಂಕ ಏನಂದರೆ ಈ ಒಂದು ಕೆರೆ ಏನಿದೆ ಹಲವು ವರ್ಷಗಳ ಇತಿಹಾಸ ಇರುವಂತಹ ಕೆರೆ ಇದು. ಈ ಹಿಂದೆ ಇದು ಖಾಸಗಿ ಕಂಪನಿ ಒಂದ್ಸರಿ ಗುತ್ತಿಗೆ ಪಡೆದುಕೊಂಡಿತ್ತು. ತದನಂತರ 2019ರಲ್ಲಿ ಇದು ಅರಣ್ಯ ಇಲಾಖೆಯಿಂದ ಈ ಹಿಂದಿನ BBMPಗೆ ಹಸ್ತಾಂತರ ಆಗುತ್ತೆ. ಈ ಒಂದು ಇಷ್ಟೊಂದು ಬೃಹದಾಗಿರುವಂತಹ ಈ ಒಂದು ಕೆರೆಯಲ್ಲಿ ಈ ನಗರದ ವಿವಿಧ ಭಾಗಗಳಿಂದಲೂ ಕೂಡ ಇಲ್ಲಿ ಬಂದು ಕೆರೆ ನೀರು ಶೇಖರಣೆ ಆಗ್ತಾ ಇತ್ತು. ಇದೀಗ ಕೆರೆ ನೀರು ಕಂಪ್ಲೀಟ್ ಆಗಿ ಬತ್ತಿ ಹೋಗಿದೆ. ಈ ಹಿಂದೆ ಇಲ್ಲಿ ಹಕ್ಕಿಗಳ ಕಲರವ ಇತ್ತು, ಝೇಂಕಾರ ಇತ್ತು. ಬಟ್ ಇದೀಗ ಮೂಕ ಪ್ರಾಣಿಗಳು ಕೂಡ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಎಲ್ಲೆಂದರಲ್ಲೂ ಕೂಡ ಮೀನು ಕೂಡ ಸತ್ತು ಬಿದ್ದಿರುವಂಥದ್ದು. ಇದೇ ಕಾರಣಕ್ಕೆ ಜನರು ಕೂಡ ಇದೀಗ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ನೀವು ಕೆರೆಯನ್ನು ಅಂದರೆ ಅಭಿವೃದ್ಧಿ ಮಾಡ್ತಾ ಇದ್ದರೆ ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡಿ, ಅಭಿವೃದ್ಧಿ ಕೆಲಸ ಮಾಡಿ ತುಂಬ ವೇಗವಾಗಿ ಮಾಡಿ ಮತ್ತೆ ಇಲ್ಲಿ ನೀರನ್ನು ತುಂಬಿಸಿ. ಯಾಕಂದರೆ ಈ ಒಂದು ಕೆರೆ ನೀರು ಎಷ್ಟೋ ಜನರು ಅವಲಂಬಿತರಾಗಿದ್ದರು. ಬಟ್ ಇದೀಗ ಕೆರೆ ಕಂಪ್ಲೀಟಾಗಿ ಬತ್ತಿ ಹೋಗಿದೆ. ನಿಮ್ಗೆ ಅದರ ದೃಶ್ಯವನ್ನು ಕೂಡ ನೋಡ್ತಾ ಇರ್ಬೋದು. ಎಕರೆಗಟ್ಟಲೆ ಜಾಗದಲ್ಲಿ ಒಂದು ಹನಿಯಷ್ಟು ನೀರನ್ನು ಕೂಡ ಇದೀಗ ನಾವು ಹುಡುಕುವಂತಹ ಪ್ರಸಂಗ ಎದುರಾಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಯಾವಾಗ ಕೆರೆಯಲ್ಲಿ ನೀರು ಖಾಲಿ ಆಯಿತು ಜನರು ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳೀಯರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಸಿಲಿಕಾನ್ ಸಿಟಿ ಅದೆಷ್ಟು ಅವ್ಯವಸ್ಥೆಗಳ ಆಗ್ರ ಆಗ್ಬಿಟ್ಟಿದೆ ಅಂತ ಅಂದರೆ, ಇದೊಂದು ಏರಿಯಾದಲ್ಲಿ ಆಂಬ್ಯುಲೆನ್ಸ್ ಹೋಗೋದಕ್ಕೆ ಕೂಡ ರಸ್ತೆ ಇಲ್ಲ. ಯಾವ ಏರಿಯಾ ಅದು, ಏನು ಪರಿಸ್ಥಿತಿ ಇದೆ ನೋಡಿ. ರಸ್ತೆಯಲ್ಲಿ ಗುಂಡಿ ಸಾಮ್ರಾಜ್ಯ, ಸವಾರರು ಪರದಾಟ, ಕಿತ್ತು ಹೋದ ಮ್ಯಾನ್ಹೋಲ್, ರೋಡ್ಗೆ ಚರಂಡಿ ನೀರು. ಬೆಂಗಳೂರಲ್ಲಿ ಗುಂಡಿ ಎಮರ್ಜೆನ್ಸಿ, ಹೊಂಡದಲ್ಲಿ ಆಂಬ್ಯುಲೆನ್ಸ್ ಸ್ಟಕ್, ವಾಹನ ಸವಾರರ ಪರದಾಟ, ಗುಂಡಿಯಿಂದ ಸಂಚಾರ ಅಂತೂ ಅಯೋಮಯ. ಬೃಹತ್ ಗುಂಡಿಯಿಂದ ಇಲ್ಲಿ ಸವಾರರು ಹಾಗೂ ಚಾಲಕರು ತಮ್ಮ ಪ್ರಾಣವನ್ನು ಕೈಯಲ್ಲೇ ಹಿಡಿದು ಓಡಾಡಬೇಕಂತಹ ಸನ್ನಿವೇಶ ಸೃಷ್ಟಿಯಾಗಿರುವಂಥದ್ದು. ಇದು ತಣಿಸಂದ್ರ ಮುಖ್ಯ ರಸ್ತೆಯ ಮಂಜುನಾಥ ಲೇಔಟ್ನ ದೃಶ್ಯ ಇಲ್ಲಿ ನೋಡ್ತಾ ಇರ್ಬೋದು. ಅದರ ಕೂಡ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರು ಈ ಒಂದು ಗುಂಡಿಯಿಂದ ಕಂಟ್ರೋಲ್ ತಪ್ತಾ ಇದ್ದಾರೆ. ಇಲ್ಲಿ ಆಕ್ಸಿಡೆಂಟ್ಗಳು ಕೂಡ ಆಗ್ತಾ ಇದೆ. ಇದು ಬೆಂಗಳೂರಿನ ಮಂಜುನಾಥ ಲೇಔಟ್ನಲ್ಲಿ ರಸ್ತೆಯ ಅವಾಂತರ. ನಡು ರೋಡಲ್ಲಿ ಬೃಹತ್ ಗುಂಡಿ ನಿರ್ಮಾಣವಾಗಿದ್ದು ಸವಾರರು ಹೈರಾಣಾಗಿದ್ದಾರೆ. ಪ್ರಮುಖ ರಸ್ತೆ, ಮುಖ್ಯ ರಸ್ತೆಗೆ ಕನೆಕ್ಟೆಡ್ ಆಗಿರುವಂತಹ ರಸ್ತೆ ಇದು. ಕನೆಕ್ಟೆಡ್ ಆಗಿರುವಂತಹ ರಸ್ತೆ ಎಂಡಿನಲ್ಲೇ ಬೃಹದಾಕಾರದ ಗುಂಡಿ ಇರುವಂಥದ್ದು. ಈ ಒಂದು ಗುಂಡಿಯಿಂದ ಇದೀಗ ಸವಾರರು ಆಯ ತಪ್ತಾ ಇದ್ದಾರೆ. ಯಾಕಂದರೆ ಅಲ್ಲಿಂದ ವೇಗವಾಗಿ ಬಂದಂತಹ ಸವಾರರು ಏಕಾಏಕಿ ಆಯ ತಪ್ಪಿ ಮುಖ್ಯ ರಸ್ತೆ ಬರ್ತಿರುವಂತಹ ವಾಹನಗಳಿಗೆ ಟಚ್ ಆಗ್ತಾ ಇದೆ. ಈ ಒಂದು ಗುಂಡಿ ಏನು ಕಳೆದ ಹಲವು ತಿಂಗಳಿಂದ ಕೂಡ ಈ ರೀತಿ ಪ್ರತ್ಯಕ್ಷ ಆಗಿದ್ದರೂ ಕೂಡ ಇದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಇಲ್ಲಿರುವಂತಹ GBA ಅಧಿಕಾರಿಗಳು ಮಾಡಿಲ್ಲ ಅನ್ನೋ ಆರೋಪ ಸ್ಥಳೀಯರು ಮಾಡ್ತಾ ಇದ್ದಾರೆ. ಮುಖ್ಯ ರಸ್ತೆಗೆ ಕನೆಕ್ಟೆಡ್ ರಸ್ತೆಯ ಸಂಪರ್ಕ ಕಲ್ಪಿಸುವ ಜಾಗದಲ್ಲಿಯೇ ಬೃಹತ್ ಗುಂಡಿ ನಿರ್ಮಾಣವಾಗಿದೆ. ಹೀಗಾಗಿ ನಿತ್ಯ ಸವಾರರಿಗೆ ನರಕ ಯಾತನೆಯಾಗಿದೆ. ಗೋರ್ಮೆಂಟ್ ಅಧಿಕಾರಿಗಳಿಗೆ ಪರ್ಮಿಷನ್ ಕೊಟ್ಟರು ಇಲ್ಲಿ ಗೋರ್ಮೆಂಟ್ ಇದು BBMP ಅವ್ರು ಕೆಲಸ ಮಾಡೋದವರು ಅಷ್ಟು ರೆಸ್ಪಾನ್ಸಿಬಿಲಿಟಿನೇ ತಗೊಳ್ಳಲ್ಲ. ಜನಗಳು ಏನ ಇರಲಿ, ಒಂದು ಸಣ್ಣ ಪಣ್ಣ ಏನಂದು ಹೇಳಿದ್ರು ಕಿವಿ ಮೇಲೇ ತಗೊಳ್ಳಲ್ಲ. ಇಲ್ಲಿ ಮೇನ್ ಅವ್ರಿಗೆ ಒಳ್ಳೆ ಆಫೀಸರ್ ಇರಬೇಕು. ಇದೆಲ್ಲ ನೋಡಿಬಿಟ್ಟು ಏನೋ ಒಂದು ಜನಗಳಿಗೆ ಅನುಕೂಲ ಮಾಡೋದು ಪರಿಸ್ಥಿತಿ ಮಾಡಬೇಕು. ಏನೋ ಸತ್ತೋಗಂಟ ಕಾಯ್ಕೊಂಡಿದ್ದಾರೆ ಯಾರನ್ನಾದಲ್ಲಿ ನೈಟಲ್ಲಿ ಎಲ್ಲ ಜನಗಳ್ದು ಇದೇ ಇಲ್ಲ ಇಲ್ಲಿ. ಇದು ಕರಪ್ಷನ್ ಆಫೀಸರ್ಗಳು, ಓನ್ಲಿ ಕರಪ್ಷನ್ನೇ ಇಲ್ಲಿ.
ಈ ಕಿತ್ತೋದ್ ರೋಡ್ನಲ್ಲಿ ಹೋಗ್ಬೇಕಂದ್ರೆ ಜೀವವನ್ನೇ ಕೈಯಲ್ಲಿ ಹಿಡಿದುಕೊಂಡು ಹೋಗ್ಬೇಕು. ಆದ್ರೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತಾಗಿದ್ದಾರೆ ಅಂತ ಇಲ್ಲಿನ ಸ್ಥಳೀಯರು ಕಿಡಿಕಾರಿದ್ದಾರೆ. ಫುಲ್ ಸಮಸ್ಯೆ ಆಗ್ತೈತೆ ಇಲ್ಲಿ, ನೀರು ಗಾಡಿಗಳು ಹೋಗಕ್ಕೆ ಬರೋಕ್ಕೆ ಫುಲ್ ತೊಂದರೆ ಆಗ್ತೈತೆ. 2-3 ಸಾರಿ ರೋಡ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಅಲ್ಲಿ ಒಂದು ವಾರ ಹಂಗೆ ಬ್ಲಾಕ್ ಮಾಡಿದ್ರು. ಮುಂದೆ ತಿರ್ಗಾ ರೆಡಿ ಮಾಡೋದು ತಿರ್ಗಾ ಹಂಗೆ ಆಯ್ತೈತೆ. ರೋಡ್ ಅದು ಸರಿ ಆಗ್ತಾ ಇಲ್ಲ, ತುಂಬ ತೊಂದರೆ ಸರ್ ಬರೋಕ್ಕೆ. ಸರ್ ಆಲ್ಮೋಸ್ಟ್ 1-2 ತಿಂಗಳಿಂದ ಹಂಗೆ ಐತೆ ಸರ್, 2-3 ತಿಂಗಳಿಂದ ಫುಲ್ ತೊಂದರೆ ಆಗ್ತೈತೆ ಇಲ್ಲಿ ಜನರಿಗೆ. ಗಾಡಿಗೆ ಹೋಗೋಕ್ಕೆ ಬರೋಕ್ಕೆ ತುಂಬ ಆಕ್ಸಿಡೆಂಟ್ಗಳು ಸರ್. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರೆ, ಇಲ್ಲೇ ಸ್ಕೂಲ್ ಐತೆ ಎಲಿಮೆಂಟ್ಸ್ ಮಾಲ್ ಮುಂದ್ಗಡೆ SU1 ಸ್ಕೂಲು, ಅಲ್ಲೆಲ್ಲ ತುಂಬ ಇದು ಮಾಡ್ತಾರೆ ಸರ್, ತೊಂದರೆ ಆಗುತ್ತೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಫುಲ್ ತೊಂದರೆ ಆಗುತ್ತೆ ಸರ್ ಇಲ್ಲಿ. ಒಟ್ಟಾರೆಯಾಗಿ ಚರಂಡಿಯ ನೀರು ರಸ್ತೆಗೆ ಬಂದಿದ್ದು ಸವಾರರು ಪರದಾಡ್ತಾ ಇದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆಯನ್ನು ದುರಸ್ತಿ ಮಾಡ್ತಾರಾ ಕಾದು ನೋಡಬೇಕಾಗಿದೆ. ಸತ್ತಾರ್, ಮೆಟ್ರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.